ಆತ್ಮೀಯರೇ, ರಸಾಯನಶಾಸ್ತ್ರ ಪಾರ್ಟ್ 3ರಲ್ಲಿ ನಾವು ರುದರ್ಫರ್ಡ್ನ ಮತ್ತು ಬೋರ್ನ ಮಾಡೆಲ್ಗಳನ್ನೆಲ್ಲ ನೋಡಿದ್ದೇವೆ. ಇನ್ನು ಅದಕ್ಕಿಂತ ಮುಂದೆ ಅಂದ್ರೆ ಅದರಲ್ಲಿ ಬಂದಂತಹ ಸ್ವಲ್ಪ ವಿಷಯಗಳು ಮತ್ತಷ್ಟು ಮುಂದೆಯೂ ಹೋಗ್ತದೆ. ಬಹುಶಃ ನೀವು ನನ್ನ ಹಿಂದಿನ ಪಾಠಗಳನ್ನು ನೋಡಿದ್ದೀರಿ ಅಂತ ತಿಳ್ಕೊಳ್ತೇನೆ. ನಾನು ನೋಡದಿದ್ರೆ ಖಂಡಿತವಾಗಿ ನೋಡಿಕೊಂಡು ಬನ್ನಿ. ಆನಂತರ ಇಲ್ಲಿ ಮುಂದೆ ಹೋಗುವಾಗ ನಿಮಗೆ ಹೆಚ್ಚು ವಿವರಣೆಗಳು ಅರ್ಥ ಆಗ್ತದೆ. ಓಕೆ, ನಾನು ಈ ಪಾಠದಲ್ಲಿ ನಿಮಗೆ ಕ್ವಾಂಟಮ್ ಸಂಖ್ಯೆ ಅಥವಾ ಕ್ವಾಂಟಮ್ ನಂಬರ್ಸ್, ಅದರಲ್ಲಿ 4 ವಿಧಗಳಿದೆಯಲ್ಲ, ಪ್ರಧಾನ ಕ್ವಾಂಟಮ್ ಸಂಖ್ಯೆ ಅಥವಾ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮುತಾಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಮತ್ತೆ ಸ್ಪಿನ್ ಕ್ವಾಂಟಮ್ ನಂಬರ್, ಇದು 4ರದ್ದು ನಾನು ವಿವರಣೆಯನ್ನು ಕೊಡ್ತೇನೆ. ಯಾಕಂದ್ರೆ ಇದು ಮುಂದೆ ನಿಮಗೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಲಿಕ್ಕೆ, ಅಂದ್ರೆ ಇಲೆಕ್ಟ್ರಾನ್ ವಿನ್ಯಾಸವನ್ನು ಬರೀಲಿಕ್ಕೆ ತುಂಬಾ ಪ್ರಾಮುಖ್ಯವಾಗಿ ಬೇಕಾದಂತಹ ವಿಷಯಗಳು. ಅದರ ಜೊತೆಗೆ ಅಲ್ಲೇ ಬೋಸನ್ಸ್ ಮತ್ತೆ ಫರ್ಮಿಯಾನುಗಳು ವಿಷಯವೂ ಬರ್ತದೆ. ಅಲ್ಲಿ ಅದರದ್ದೊಂದು ಸ್ವಲ್ಪ ವಿವರಣೆಯನ್ನು ಕೊಡ್ತೇನೆ. ಆಫ್ ಬೋ ಪ್ರಿನ್ಸಿಪಲ್, ಹುಂಡ್ಸ್ ರೂಲ್ ಮತ್ತು ಪೌಲಿಯ ಬಹಿಷ್ಕರಣ ತತ್ವ ಅಥವಾ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಮತ್ತು ಡಿ ಬ್ರೋಗ್ಲಿ ಸಂಬಂಧವನ್ನು ನಾನು ಇದರಲ್ಲಿ ಹೇಳ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಪರಮಾಣು ಮತ್ತು ಅಣುವಿನ ರಾಶಿಯನ್ನು ಕಂಡು ಹಿಡಿಯುವಂತದ್ದೆಲ್ಲ ಇದೆಯಲ್ಲ, ಅಂತದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಗೊಳ್ತೇನೆ. ನಾನು ಹಿಂದಿನ ವಿಡಿಯೋದಲ್ಲಿ ಅಥವಾ ಫಸ್ಟ್ ವಿಡಿಯೋದಲ್ಲಿ ಒಂದು ಸ್ವಲ್ಪ ವಿವರಣೆಯನ್ನು ಅದರಲ್ಲಿ ಕೊಟ್ಟಿದ್ದೇನೆ. ನಾನು ಅದರ ಲೆಕ್ಕಾಚಾರಗಳು ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನು ಮತ್ತಷ್ಟು ವಿವರವಾಗಿ ಕೊಡ್ತಾ ಇದ್ದೇನೆ. ಈ ಪಾಠದಲ್ಲಿ ಬರುವಂತಹ ವಿಷಯಗಳು ನೀವು ಇಲೆಕ್ಟ್ರಾನ್ ವಿನ್ಯಾಸ ಬರಿಬೇಕಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ನಿಮಗೆ ಗೊತ್ತಿರಲೇಬೇಕಾದದ್ದು. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಿಂದೆ ತುಂಬಾ ಪಾಠಗಳನ್ನು ಹಾಕಿದ್ದೇನೆ. GPSTR ಫಿಸಿಕ್ಸ್ ಪಾಠಗಳು ತುಂಬಾ ಹಾಕಿದ್ದೇನೆ. ಅದರಲ್ಲಿ ನಿಮಗೆ ಬೇಕಾದಷ್ಟು ವಿಷಯಗಳು ಸಿಗ್ತದೆ. ಓಕೆ, ಕ್ವಶನ್ ಪೇಪರ್ಸ್ ತುಂಬಾ ಬಿಡಿಸಿದ್ದೇನೆ. ಅದರಲ್ಲೆಲ್ಲ ನಿಮಗೆ ಬೇಕಾದಂತಹ ವಿಷಯಗಳು, ಲಾಂಗ್ ಆನ್ಸರ್ಸ್ ಎಲ್ಲ ಸಿಗ್ತದೆ. ಹಾಗಾಗಿ ಯಾವುದೇ ಟೆನ್ಷನ್ ಇಟ್ಟುಕೊಳ್ಬೇಡಿ. ಎಕ್ಸಾಮ್ ಬರೆಯುವ ಮೊದಲು ಕರೆಕ್ಟ್ ಆಗಿ ನೀವು ಪ್ರಿಪೇರ್ ಆಗ್ಕೊಳ್ಬೇಕು. ಅದಕ್ಕೋಸ್ಕರ ಈ ಪಾಠಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಫ್ರೆಂಡ್ಸಿಗೂ ಶೇರ್ ಮಾಡಿ. ಈ ಕ್ವಾಂಟಮ್ ಸಂಖ್ಯೆ ಅಂದ್ರೆ ಏನು ಹೇಳುವಂಥದ್ದು? ಕ್ವಾಂಟಮ್ ಸಂಖ್ಯೆ ಅಥವಾ ಕ್ವಾಂಟಮ್ ನಂಬರ್ಸ್ ಅಂದ್ರೆ ಪರಮಾಣುವಿನಲ್ಲಿ ಇಲೆಕ್ಟ್ರಾನಿನ ಸ್ಥಾನ ಅದು ಎಲ್ಲೆಲ್ಲಿ ಇರ್ತದೆ ಮತ್ತು ಅದರ ಶಕ್ತಿಯನ್ನು ವಿವರಿಸಲಿಕ್ಕೆ ನಾವು ಒಂದು ಸಂಖ್ಯೆಗಳನ್ನೆಲ್ಲ ಬಳಸ್ತೇವೆ, ಅಕ್ಷರಗಳನ್ನು ಬಳಸ್ತೇವೆ. ಅವುಗಳ ಆ ಒಂದು ಗುಂಪು ಇದೆಯಲ್ಲ, ಅದನ್ನು ನಾವು ಕ್ವಾಂಟಮ್ ಸಂಖ್ಯೆಗಳು ಅಂತ ಕರಿತೇವೆ. ಅದನ್ನು 4 ವಿಭಾಗಗಳನ್ನಾಗಿ ಮಾಡಿ ಮತ್ತಷ್ಟು ವಿವರಣೆಗಳನ್ನು ನಾವು ನೋಡುವ. ಈ ಕ್ವಾಂಟಮ್ ಸಂಖ್ಯೆ ಅಂದ್ರೆ ದಿ ಸೆಟ್ ಆಫ್ ನಂಬರ್ಸ್ ಯೂಸ್ ಟು ಡಿಸ್ಕ್ರೈಬ್ ದ ಪೊಸಿಷನ್ ಅಂಡ್ energy of the electron in an atom are called quantum numbers. Every electron has its own energy and every shell has its own energy, right? So we have to write in a correct way. We have to write the chemical equations or anything, or we have to write electronic configuration, everything. For that we need all these quantum numbers. So please go through this video completely, and if you have any doubt please write. Okay, 4 ಕ್ವಾಂಟಮ್ ಸಂಖ್ಯೆಗಳು. ಇದರಲ್ಲಿ ಬಹಳ ಪ್ರಮುಖವಾಗಿ ಕ್ವಾಂಟಮ್ ನಂಬರ್ಸ್ ಆರ್ ಡಿವೈಡೆಡ್ ಇಂಟು 4 category and everything explains about electronic configuration only. Okay, ಪ್ರಧಾನ ಕ್ವಾಂಟಮ್ ಸಂಖ್ಯೆ ಅಥವಾ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಒಂದಿದೆ. ಅದನ್ನು ನಾವು n ಸಂಖ್ಯೆಯಿಂದ ಸೂಚಿಸ್ತೇವೆ. ಕಕ್ಷೀಯ ಅಥವಾ ಕಕ್ಷೀಯ ಕೋನೀಯ ಆವೇಗ ಕ್ವಾಂಟಮ್ ಸಂಖ್ಯೆ, ಇನ್ನೊಂದು ಮ್ಯಾಗ್ನೆಟಿಕ್ ಕ್ವಾಂಟಮ್ ಸಂಖ್ಯೆ, ಇಲೆಕ್ಟ್ರಾನ್ ಸ್ಪಿನ್ ಕ್ವಾಂಟಮ್ ಸಂಖ್ಯೆ. ಇವು ಈ ತರದಲ್ಲಿ ಅಥವಾ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಸಿಮುತಾಲ್ ಕ್ವಾಂಟಮ್ ನಂಬರ್, ಸ್ಪಿನ್ ಕ್ವಾಂಟಮ್ ನಂಬರ್ ಅಂಡ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ಸ್ ಅಂತ ನಿಮಗೆ ವಿವರಣೆಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ಎಲ್ಲಿ ಏನು ಡೌಟ್ ಬಂದ್ರು ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೊದಲಿಗೆ ಅದನ್ನು ವಿವರಿಸ್ತೇನೆ. ಓಕೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂದ್ರೆ ಏನು ನಿಮಗೆ ಇದು ಆದ ನಂತರ ನಾನು ಶಾರ್ಟ್ ಆಗಿ ಪುನಃ ಒಂದ್ಸತಿ ಹೇಳಿ ಬಿಡ್ತೇನೆ. ಆಗ ನಿಮಗೆ ಇಷ್ಟು ವಿವರಣೆ ಯಾಕೆ ಅಂತ ನಿಮಗೆ ಅನ್ನಿಸ್ಬಹುದು. ವಿವರಣೆ ಇಲ್ಲ ಅಂದ್ರೆ ನಿಮಗೆ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಕಷ್ಟ ಆಗ್ತದೆ, ಅಥವಾ ಮುಂದೆ ಪಾಠ ಮಾಡುವಾಗ ವಿದ್ಯಾರ್ಥಿಗಳೇನಾದ್ರೂ ಕೇಳುವಾಗ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ಜಾಸ್ತಿ ವಿವರಣೆ ಕೊಟ್ಟಿದ್ದೇನೆ ಅಂತ ಅನ್ನಿಸ್ತದೆ ನನಗೆ. ನೋಡ್ಕೊಳ್ಳಿ ಸ್ವಲ್ಪ. ಈ ಪ್ರಧಾನ ಕ್ವಾಂಟಮ್ ಸಂಖ್ಯೆ ಅಥವಾ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂದ್ರೆ ಏನು? ಇದು ಪ್ರಧಾನ ಶಕ್ತಿಯ ಮಟ್ಟ ಅಥವಾ ಪ್ರಧಾನ ಕವಚಗಳನ್ನು ಪ್ರತಿನಿಧಿಸ್ತದೆ. ಪ್ರಧಾನ ಕವಚಗಳನ್ನು ನಾವು n ನಿಂದ ಸೂಚಿಸ್ತೇವೆ. ಅದರಲ್ಲಿ ಯಾವುದು
KLMN ಈ ತರದಲ್ಲಿ ನಾವು ಹೇಳ್ತೇವಲ್ಲ, ಅದನ್ನೇ ಇದು ಹೇಳೋದು. ಯಾವುದು? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಅದು ಪ್ರಧಾನ ಕವಚಗಳನ್ನು ನಾವು ಹೇಳ್ತೇವೆ. ಯಾವ ಕವಚದಲ್ಲಿ? K ಕವಚದಲ್ಲಿ, L ಕವಚದಲ್ಲಿ, ಈ ರೀತಿಯಲ್ಲಿ. ಕ್ಲಿಯರ್? ಇಲ್ಲಿ ಈ ಕವಚದಲ್ಲಿ ಇಲೆಕ್ಟ್ರಾನ್ಗಳು ನಿರ್ದಿಷ್ಟವಾಗಿ ಸುತ್ತುತ್ತಾ ಇರುವಂತ ನ್ಯೂಕ್ಲಿಯಸ್ಸಿನ ಸುತ್ತುತ್ತಾ ಇರ್ತದೆ. ಅದು ಯಾವುದು? ಅದನ್ನು ನಾವು ನೋಡುವ. ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ರೆಪ್ರೆಸೆಂಟ್ಸ್ ದ ಪ್ರಿನ್ಸಿಪಲ್ ಎನರ್ಜಿ ಲೆವೆಲ್ ಆರ್ ಮೇನ್ ಎನರ್ಜಿ ಲೆವೆಲ್ ಆರ್ ಮೇನ್ ಶೆಲ್, ಓಕೆ, in which an electron revolves around the nucleus. It is denoted by the letter small letter n. Small letter n means K. The first main shell is K, right? So n equals to 1. Okay, same. Then L is the second one. So n is 2, right? ಈ n ಅಕ್ಷರದಿಂದ ಸೂಚಿಸ್ತೇವೆ. ಮತ್ತು ಅವಿಭಾಜ್ಯ ಸೊನ್ನೆಯನ್ನು ಹೊರತುಪಡಿಸಿ ಯಾವುದೇ ಅವಿಭಾಜ್ಯ ಮೌಲ್ಯವನ್ನು ಹೊಂದಿರಬಹುದು ಇದು ಅಂತ ಹೇಳ್ತದೆ. ಇಟ್ ಈಸ್ ಡಿನೋಟೆಡ್ ಬೈ ದ ಲೆಟರ್ n ಅಂಡ್ ಕ್ಯಾನ್ ಹ್ಯಾವ್ ಎನಿ ಇಂಟೆಗ್ರಲ್ ವ್ಯಾಲ್ಯೂ ಎಕ್ಸೆಪ್ಟ್ 0. ಓಕೆ, n ಈಕ್ವಲ್ಸ್ ಟು 1, 2, 3 ಅಂತ ಹೋಗ್ತದೆ. ಅಂದ್ರೆ ದ ಎನರ್ಜೀಸ್ ಅಥವಾ ವಿವಿಧ ಪ್ರಧಾನ ಕವಚಗಳಲ್ಲಿ ಶಕ್ತಿ ಈ ಕೆಳಗಿನ ಕ್ರಮವನ್ನು ಅನುಸರಿಸ್ತದೆ. ಅಂದ್ರೆ ಈ ಕೆಳಗಿನಲ್ಲಿಯೇ ಅದರ ಸೀಕ್ವೆನ್ಸ್ ಇರಬೇಕು. ದಟ್ ಮೀನ್ಸ್ ಫಸ್ಟ್ ಶೆಲ್ ಆರ್ ಫಸ್ಟ್ principal quantum number must be K. n equals to 1 equals to K, capital letter K. Okay, second one L. That means L shell has more energy than K shell. Okay, K, L, M, N, O ಈ ರೀತಿಯಲ್ಲಿ ಮುಂದುವರಿತದೆ ಹೇಳುವಂಥದ್ದು. ಇದು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಎರಡನೆಯದು ನೋಡುವ, ಅಜಿಮುಥಲ್ ಕ್ವಾಂಟಮ್ ನಂಬರ್. ಅಜಿಮುಥಲ್ ಕ್ವಾಂಟಮ್ ನಂಬರ್ ಅಲ್ಲಿ ಇದು ಸ್ವಲ್ಪ ಜಾಸ್ತಿ ನಿಮಗೆ ವಿವರಣೆ ಬೇಕಾಗ್ತದೆ. ಇಲ್ಲಿ ಕಕ್ಷೀಯ ಕೋನೀಯ ಆವೇಗ ಕ್ವಾಂಟಮ್ ಸಂಖ್ಯೆ ಅಂತ ಕೂಡ ಇದನ್ನು ಕರೀತಾರೆ. ಕಕ್ಷೀಯ ಕೋನೀಯ ಆವೇಗ ಅಥವಾ ಸಂವೇಗ ಕ್ವಾಂಟಮ್ ಸಂಖ್ಯೆ ಹೇಳುವಾಗಲೇ ನಿಮಗೆ ಗೊತ್ತಾಗ್ತದೆ. ಇದು ಅದರ ಕಕ್ಷೆಗಳನ್ನು ಹೇಳ್ತದೆ, ಸಬ್ಶೆಲ್ಗಳನ್ನು ಹೇಳ್ತದೆ, ಸಬ್ಶೆಲ್ಗಳು ಎಷ್ಟಿದೆ ಅನ್ನೋದನ್ನು ಹೇಳುವಂಥದ್ದು ಗೊತ್ತಾಗ್ತದೆ. ಅಂದ್ರೆ ಇದನ್ನು ನಾವು ಎಲ್ ಸ್ಮಾಲ್ ಲೆಟರ್ ಎಲ್ಲಿನಲ್ಲಿ ಸೂಚಿಸ್ತೇವೆ. ಫಾರ್ ಎಕ್ಸಾಂಪಲ್ L ಈಕ್ವಲ್ಸ್ ಟು 0. L ಈಕ್ವಲ್ಸ್ ಟು 0 ಅಂದ್ರೆ ಅದರಲ್ಲಿ S ಆರ್ಬಿಟಲ್ ಒಂದೇ ಇರುವುದು ಅಂತ ಲೆಕ್ಕ. L ಈಕ್ವಲ್ಸ್ ಟು 1 ಅಂತ ಇದ್ರೆ ಅಲ್ಲಿ S ಮತ್ತು P ಆರ್ಬಿಟಲ್ಗಳು ಇದೆ ಅಂತ ಲೆಕ್ಕ. ಓಕೆ, ದ ಅಜಿಮುಥಲ್ ಕ್ವಾಂಟಮ್ ನಂಬರ್ ಆಲ್ಸೋ ನೋನ್ ಆಸ್ ದ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್. ಅದನ್ನು ಕೇಳಬಹುದು. ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ ಯಾವುದು ಅಂತ ಕೂಡ ಕೇಳಬಹುದು. ಅದಕ್ಕೆ ಇನ್ನೊಂದು ಹೆಸರೇನು ಅಂತ ಕೂಡ ಕೇಳಬಹುದು. ಅಥವಾ ಅಜಿಮುಥಲ್ ಕ್ವಾಂಟಮ್ ನಂಬರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಂತಲೂ ನಿಮಗೆ ಮಲ್ಟಿಪಲ್ ಚಾಯ್ಸ್ಗೆ ಕೇಳಬಹುದು. ಓಕೆ, ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್. This describes the subshell and gives the magnitude of the orbital angular momentum through the relation L square equals to H square L into L plus 1. ಇಲ್ಲಿ ಮುಂದೆ ನಾನು ಹೇಳ್ತಾ ಹೋಗ್ತೇನೆ, ಆಗ ನಿಮಗೆ ಗೊತ್ತಾಗ್ತದೆ ವಿಷಯಗಳು. ಓಕೆ, ಇನ್ ಕೆಮಿಸ್ಟ್ರಿ ದ ಸ್ಪೆಕ್ಟ್ರೋಸ್ಕೋಪಿ L equals to 0 is called the S orbital, L equals to 1 P orbital, L equals to 2 D orbital, L equals to 3 is F orbital. ಓಕೆ, ಇದು ಮುಂದೆ ನಿಮಗೆ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ, ಆಗ ಇನ್ನು ನಿಮಗೆ ಕ್ಲಿಯರ್ ಆಗ್ತದೆ. ಓಕೆ, ಎಲ್ಲಿನ ಮೌಲ್ಯ ಹಾಗಾದ್ರೆ 0 ಇಂದ n-1 ವರೆಗೆ ಇರ್ತದೆ. n ಅಂದ್ರೆ ಫಸ್ಟ್ ಶೆಲ್. n-1 ಹೇಳಿದ ಕೂಡಲೇ 0 ಬಂದ ಕೂಡಲೇ ಏನಾಯ್ತು, ಅದು ಎಸ್ ಆರ್ಬಿಟಲ್, ಎಸ್ ಸಬ್ ಆರ್ಬಿಟಲ್ ಅದು. ಆಯ್ತಾ, ಇದು ಉಪಕವಚವನ್ನು ಹೇಳುವಂಥದ್ದು. ಅದೇ ತರ n equals to 2 ಹೇಳಿದ್ರೆ ಅಲ್ಲಿ ಏನಾಯ್ತು, ಎಸ್, ಪಿ ಮತ್ತು ಡಿ 3 ಕವಚಗಳು ಇರ್ತದೆ ಅಂತ ಆಯ್ತು. ಓಕೆ, ಈ ರೀತಿಯಲ್ಲಿ ಹೋಗ್ತದೆ ಮುಂದೆ ಅದು. The quantum number starting at n equals to 3, L equals to 0 describes the electron in the orbital of the third electron shell of an atom. ಇಲ್ಲಿ ನಾನು ಉದಾಹರಣೆ ಕೊಡುವಾಗ ನಿಮಗೆ ಡೌಟ್ಸ್ ಇದ್ದದ್ದು ಕ್ಲಿಯರ್ ಆಗ್ತದೆ. ಈ ಕ್ವಾಂಟಮ್ ಸಂಖ್ಯೆ ತುಂಬಾ ಇಂಪಾರ್ಟೆಂಟ್ ಆದದ್ದು. ಯಾವುದು? ಅಜಿಮುಥಲ್ ಕ್ವಾಂಟಮ್ ನಂಬರ್ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಇಲೆಕ್ಟ್ರಾನ್ ವಿನ್ಯಾಸ ಬರೆಯುವಾಗ ಇದು ಬೇಕೇ ಬೇಕು, ನಿಮಗೆ ಸರಿಯಾಗಿ ಇದು ಗೊತ್ತಿರಲೇಬೇಕು. ಎಸ್, ಪಿ, ಡಿಗಳು ಎಲ್ಲೆಲ್ಲಿ ಇದೆ, ಯಾವ ಪ್ರಧಾನ ಕವಚದಲ್ಲಿ, ಯಾವ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಲ್ಲಿ ಎಷ್ಟೆಷ್ಟು ಎಲ್ಗಳು ಇದೆ ಹೇಳುವಂಥದ್ದು ನಿಮಗೆ ಗೊತ್ತಿರಬೇಕಾಗ್ತದೆ. ಎಸ್, ಪಿ, ಡಿಗಳು ಯಾವ್ದ್ರಲ್ಲಿ ಇದೆ ಅಂತ. ಓಕೆ,
ಪರಮಾಣು ಕಕ್ಷೆಯ ಆಕಾರವನ್ನು ಕೂಡ ಇದು ನಿರ್ದಿಷ್ಟವಾಗಿ ಸೂಚಿಸ್ತದೆ ಮತ್ತು ರಾಸಾಯನಿಕ ಬಂಧ ಮತ್ತು ಬಂಧ ಕೋನಗಳನ್ನು ಕೂಡ ಇದು ತಿಳಿಸ್ತದೆ. ಇನ್ ಕೆಮಿಸ್ಟ್ರಿ ದಿಸ್ ಕ್ವಾಂಟಮ್ ನಂಬರ್, that means azimuthal quantum number, is very important because it specifies the shape of the atomic orbital. Atomic orbital ಗೆ ಬೇರೆ ಬೇರೆ ಶೇಪ್ಗಳಿದೆ, ಮುಂದೆ ಹೇಳ್ತಾ ಹೋಗುವಾಗ ನಿಮಗೆ ಕ್ಲಿಯರ್ ಆಗ್ತದೆ. ಅಂಡ್ ಇಟ್ ಸ್ಟ್ರಾಂಗ್ಲಿ ಇನ್ಫ್ಲುಯೆನ್ಸಸ್ ಕೆಮಿಕಲ್ ಬಾಂಡ್ಸ್. ನಿಮಗೆ ಅಯಾನಿಕ್ ಬಾಂಡ್ಗಳು ಅದರ ವಿಧಗಳು ಎಲ್ಲ ಬರ್ತದಲ್ಲ, ಅಂತಹ ಸಂದರ್ಭದಲ್ಲಿ ಪೈ ಬಾಂಡ್ ಎಂಥದೆಲ್ಲ ಬಾಂಡ್ಗಳದೆಲ್ಲ ನಾನು ವಿವರಣೆ ಕೊಡ್ಲಿಕ್ಕಿದೆ, ಆಗ ಇದೆಲ್ಲ ಕ್ಲಿಯರ್ ಆಗ್ತದೆ. ಕೆಮಿಕಲ್ ಬಾಂಡ್ಸ್ ಅಂಡ್ ಬಾಂಡ್ ಆಂಗಲ್ಸ್, ಅಲ್ಲಿ ಬಾಂಡ್ ಆಂಗಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಅಸಿಮುಥಲ್ ಕ್ವಾಂಟಮ್ ಸಂಖ್ಯೆ ಕಕ್ಷೆಯಲ್ಲಿ ಇರುವ ಕೋನೀಯ ನೋಡ್ಗಳ ಸಂಖ್ಯೆಯನ್ನು ಕೂಡ ಸೂಚಿಸ್ತದೆ. ಉದಾಹರಣೆಗೆ ಪಿ ಆರ್ಬಿಟಲ್ಗೆ L = 1 ಅಂದ್ರೆ AP ಕಕ್ಷೆಯಲ್ಲಿನ ಕೋನೀಯ ನೋಡ್ ಪ್ರಮಾಣ 1. ಅದು ಮುಂದೆ ಹೇಳ್ತೇನೆ ನಾನು ಕೋನೀಯ ನೋಡನ್ನು. ದ ಅಸಿಮುಥಲ್ ಕ್ವಾಂಟಮ್ ನಂಬರ್ ಆಲ್ಸೋ ಇಂಡಿಕೇಟ್ಸ್ ದ ನಂಬರ್ ಆಫ್ ಆಂಗ್ಯುಲರ್ ನೋಡ್ಸ್ ಪ್ರೆಸೆಂಟ್ ಇನ್ ದ ಆರ್ಬಿಟಲ್. ಫಾರ್ ಎಕ್ಸಾಂಪಲ್, P orbital for P orbital L = 1, and therefore the number of angular nodes in the AP orbital is 1. ಇಲ್ಲಿ ಕೋನೀಯ ನೋಡ್ ಅಂದ್ರೆ ಏನು? ಇಲೆಕ್ಟ್ರಾನ್ ಅನ್ನು ಕಂಡು ಹಿಡಿಲಿಕ್ಕೆ ಒಂದು ಸಂಭವನೀಯತೆ ಶೂನ್ಯವಾಗಿರುವಂತಹ, ಸಾಮಾನ್ಯವಾಗಿ ಅಲ್ಲಿ ಶೂನ್ಯ ಭಾಗ ಇದೆ ಅಂತ ತಿಳ್ಕೊಳ್ಬೇಕು, ಅಲ್ಲಿ ಬೇರೆ ಇಲೆಕ್ಟ್ರಾನ್ಗಳು ಇಲ್ಲ ಅಂತ. ನ್ಯೂಕ್ಲಿಯಸ್ಸಿನ ಸುತ್ತಲಿನ ಸಮತಲಗಳು ಅಥವಾ ಸಮತಲ ಪ್ರದೇಶಗಳನ್ನು ಕೋನೀಯ ನೋಡ್ ಅಂತ ಕರೀತಾರೆ. ಕೋನೀಯ ನೋಡ್ಗಳ ಮೌಲ್ಯ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರಿನ ಸಂಖ್ಯೆಯನ್ನು ಅವಲಂಬಿಸಿ ಇರುವುದಿಲ್ಲ. ಓಕೆ, ದ ಪ್ಲೇನ್ಸ್ ಆರ್ planar areas around the nucleus where the probability of finding an electron is 0, ಅಲ್ಲಿ ಇಲೆಕ್ಟ್ರಾನ್ ಆ ಸ್ಪೇಸ್ ಅಲ್ಲಿ ಇರುವುದಿಲ್ಲ, are called angular nodes. The value of the angular nodes does not depend upon the value of principal quantum number. ಅಂದ್ರೆ ಮುಂದೆ ನೀವು ಹೋದಾಗ ಗೊತ್ತಾಗ್ತದೆ, ಅವುಗಳು ಬೇರೆ ಬೇರೆ ಆಂಗಲ್ಗಳಲ್ಲೆಲ್ಲ ಅವು ಸುತ್ತುತ್ತವೆ. ಓಕೆ, ಅದನ್ನು ಹೇಳಿದ್ದು, ತುಂಬಾ ತಲೆಬಿಸಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅದನ್ನೆಲ್ಲ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ಸಂಖ್ಯೆ. ನಾನು ಚಿತ್ರ ಸಮೇತ ತೋರಿಸ್ತೇನೆ ಮುಂದೆ. ಮ್ಯಾಗ್ನೆಟಿಕ್ ಕ್ವಾಂಟಮ್ ಸಂಖ್ಯೆ ಅಂದ್ರೆ ಇಲ್ಲಿ ಇದು ಸಬ್ಶೆಲ್ಲಿನ ಒಳಗೆ, ಆಗ್ಲೇ ಹೇಳಿದೆ ನಾನು, ನಿರ್ದಿಷ್ಟ ಕಕ್ಷೆಯನ್ನು ವಿವರಿಸ್ತದೆ. ಸಬ್ಶೆಲ್ ಇದೆ, ಸಬ್ಶೆಲ್ಲಿನಲ್ಲಿ ಮತ್ತೆ PX PY PZ ಅಂತೆಲ್ಲ ಇದೆಯಲ್ಲ, ಅದನ್ನು ಹೇಳ್ತಾ ಇರೋದು. ಓಕೆ, ನಿರ್ದಿಷ್ಟಪಡಿಸಿದಂತಹ ಅಕ್ಷದ ಉದ್ದಕ್ಕೂ ಕಕ್ಷೀಯ ಕೋನೀಯ ಸಂವೇಗದ ಒಂದು ಅಂದಾಜನ್ನು ಇದು ಕೊಡ್ತದೆ. ಓಕೆ, ದಿ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಡಿಸ್ಕ್ರೈಬ್ಸ್ ಎ ಸ್ಪೆಸಿಫಿಕ್ ಆರ್ಬಿಟಲ್ within a subshell and gives the projection of the orbital angular momentum along a specified axis LZ = MLH. ಓಕೆ, ಇಲ್ಲಿ ಎಲ್ಲಿನ ಮೌಲ್ಯ ಪೂರ್ಣಾಂಕ ಮಧ್ಯಂತರದೊಂದಿಗೆ -L ನಿಂದ +L ವರೆಗೆ ಇರ್ತದೆ. ದ ವ್ಯಾಲ್ಯೂ ಆಫ್ ML ರೇಂಜ್ ಫ್ರಮ್ -L to +L ವಿತ್ ಇಂಟೀಜರ್ ಇಂಟರ್ವಲ್ಸ್. ಇದೆಲ್ಲ ನಿಮಗೆ ಎಲ್ಲಿಯಾದ್ರೂ ಮಲ್ಟಿಪಲ್ ಚಾಯ್ಸ್ಗೆ ಏನಾದ್ರೂ ಕೇಳಿದ್ರೆ ಅಂತ ಸಂದರ್ಭದಲ್ಲಿ ಬೇಕಾಗಬಹುದು. ಆಂಗ್ಯುಲರ್ ಮೊಮೆಂಟ್ ಅಥವಾ ಕಕ್ಷೀಯ ಕೋನೀಯ ಸಂವೇಗದ ಅಂದಾಜಿನಲ್ಲಿ ಅದರ ಮೌಲ್ಯಗಳು ಡ್ಯಾಶ್ ನಿಂದ ಡ್ಯಾಶ್ ವರೆಗೆ ಇರ್ತದೆ, ಈ ತರದಲ್ಲೆಲ್ಲ ಕೇಳಿದಾಗ ಬೇಕಾಗ್ಬೋದು. ಓಕೆ, ಉಪಶೆಲ್ ಉಪಶೆಲ್ L = 0, ಕರೆಕ್ಟಾ? ಕೆ ಅದನ್ನು ನಾನು ಆಗ್ಲೇ ಹೇಳಿದೆ ನಾನು, N = 1, N-1, ಕೆ ಅಂದ್ರೆ N ಸಮ 1 ಸಮ ಕೆ ಶೆಲ್. ಓಕೆ, ಈ ಕೆ ಶೆಲ್ಲಿನಲ್ಲಿ L ಯಾವುದು? N-1 ಅಂದ್ರೆ 1 -1 = 0 ಅಂದ್ರೆ L = 0 ಆಯ್ತು. ಓಕೆ, ಅಂದ್ರೆ ಉಪ ಸಬ್ಶೆಲ್ ಯಾವುದು? S ಉಪ ಸಬ್ಶೆಲ್ ಕೇವಲ ಒಂದೇ ಒಂದು ಕಕ್ಷೆಯನ್ನು ಹೊಂದಿರ್ತದೆ, ರೈಟ್? S subshell L = 0 ಅದರದ್ದು contains only one orbital, and so the ML of an electron in the S orbital is always 0. ಈಗ ಕ್ಲಿಯರ್ ಆಯ್ತು ಅಲ್ವಾ?
ಈಗ ನೆಕ್ಸ್ಟ್ ನೋಡುವ ಪಿ ಉಪಶೆಲ್. ಇದರಲ್ಲಿ ಎಲ್ ಈಕ್ವಸ್ ಟು 1 ಇದೆ ಅಲ್ವಾ? ಎಲ್ ಈಕ್ವಸ್ ಟು 1 ಇದರಲ್ಲಿ 3 ಕಕ್ಷೆಗಳಿರ್ತದೆ. ಹಾಗಾಗಿ ಇಲೆಕ್ಟ್ರಾನ್ನ MLAP ಕಕ್ಷೆ -1 0 ಅಥವಾ 1 ಆಗಿರ್ತದೆ ಅಂತ ಲೆಕ್ಕಾಚಾರ. The p subshell contains 3 orbitals, so the ML of an electron in the s orbital is -1 0 or 1. d ಉಪಶೆಲ್ ನೋಡುವ, d ಸಬ್ಶೆಲ್ ನೋಡುವ. ಇಲ್ಲಿ l ಈಕ್ವಸ್ ಟು 2, ಇದರದ್ದು -2 -1 0 1 ಅಂದ್ರೆ 2ರ ML ಮೌಲ್ಯದೊಂದಿಗೆ ಇದು ಏನು 5 ಕಕ್ಷೆಗಳನ್ನು ಇದು ಹೊಂದಿರ್ತದೆ. ಇಲ್ಲಿ ಈ ಡಿ ಸಬ್ಶೆಲ್ಲಿನಲ್ಲಿರುವಂತದ್ದು ನಿಮಗೆ ಗೊತ್ತಿರುವಂತದ್ದೇ. ಡಿ ಯಲ್ಲಿ 5 ಸಬ್ಶೆಲ್ಗಳಿದೆ. ಇದರದ್ದು ವ್ಯಾಲ್ಯೂ ಎಲ್ ವ್ಯಾಲ್ಯೂ ಅಂದ್ರೆ ಇಲ್ಲಿ -2 -1 0 1 ಮತ್ತು 2 ಅಂತ ಲೆಕ್ಕ. ಓಕೆ, ಇಲ್ಲಿ ನೋಡಿ ತೋರಿಸ್ತೇನೆ ನಾನೀಗ. ಇಲ್ಲಿ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಇಲ್ಲಿ ML ಅನ್ನು ತೋರಿಸ್ತಾ ಇದ್ದೇನೆ ನಾನು. ಇಲ್ಲಿ m ಈಕ್ವಸ್ ಟು 0 ಇದ್ದಾಗ ಇಲ್ಲಿ 1. ಓಕೆ, ಇಲ್ಲಿ PX PY PZ ಅಂತ ಇಲ್ಲಿ 3 ಕಕ್ಷೆಗಳನ್ನು ನೀವು ಕಾಣ್ತೀರಿ. ಯಾವ್ದ್ರದ್ದು? L ಈಕ್ವಸ್ ಟು 1 ಇದ್ದಾಗ ಅಲ್ವಾ? ಪಿ ಯಲ್ಲಿ 3 ಉಪಕವಚಗಳನ್ನು ಕಾಣ್ತೇವೆ ನಾವು, ಆರ್ಬಿಟಲ್ಗಳನ್ನು ಕಾಣ್ತೇವೆ. ಅದರ ಆಂಗ್ಯುಲರ್ ಈ ತರದಲ್ಲಿ ಇರ್ತದೆ. ಅದು ಸುತ್ತುವಿಕೆ ಒಟ್ಟಿಗೆ ಒಂದರ ಹಿಂದೆ ಒಂದು ಆ ರೀತಿಯಲ್ಲಿ ಹೋಗುದು ಅಲ್ಲ. ಅಲ್ಲಿ 2 4 6 ಇಲೆಕ್ಟ್ರಾನ್ಗಳಿರ್ತದೆ. ಅದು ಮುಂದೆ ಹೇಳ್ತೇನೆ ನಾನು. ಒಂದು ಉಪಕವಚದ ಮಧ್ಯದಲ್ಲಿರುವಂತಹ ಈ 3 ಕವಚಗಳಿದೆಯಲ್ಲ, ಪುಟ್ಟ ಕವಚಗಳು, ಈ ಕವಚಗಳಲ್ಲಿ 2 ಇಲೆಕ್ಟ್ರಾನ್ಗಳು ಹೇಗೆ ಸುತ್ತದು ಅಂತ ಮುಂದೆ ಗೊತ್ತಾಗ್ತದೆ ನಿಮಗೆ. ಅಲ್ಲಿ ಸುತ್ತುವಿಕೆಯ ರೀತಿ ನೋಡಿ, ಬೇರೆ ಬೇರೆ ಆಂಗಲ್ ಅಲ್ಲಿ ಅದು ಇದೆ, ಒಂದೇ ಸಮತಲದಲ್ಲಿ ಅದು ಇರುವುದಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ ಸಾಕು. PX PY PZ ಅದರದ್ದು ಅಂತ. ಇಲ್ಲಿ s ಆರ್ಬಿಟಲ್ಲಿನಲ್ಲಿ ಅಲ್ಲಿ ಒಂದೇ ಇದ್ದಾಗ ಈ ರೀತಿಯಲ್ಲಿ ಸುತ್ತದೆ. p ಆರ್ಬಿಟಲ್ಲಿನಲ್ಲಿದ್ದಾಗ ಅದರ ಸುತ್ತುವಿಕೆ ನೋಡಿ PX PY PZ ಆಯ್ತು. ಡಿ ಆರ್ಬಿಟಲ್ಲಿಗಾಗುವಾಗ ಇಲ್ಲಿ 5 ಇದೆ. ಸ್ಪಿನ್ ಕ್ವಾಂಟಮ್ ನಂಬರ್ ನೋಡುವ. ಈ ಸ್ಪಿನ್ ಕ್ವಾಂಟಮ್ ನಂಬರ್ ನಲ್ಲಿ ಇದೆಲ್ಲ ವಿಷಯಗಳು ಮುಂದೆ ಪ್ರಿನ್ಸಿಪಲ್ಗಳನ್ನು ವಿವರಿಸುವಾಗ ಮತ್ತೆ ಬರ್ತದೆ. ಓಕೆ, ಇಲ್ಲಿ ನಾನು ಜಸ್ಟ್ ಕ್ವಾಂಟಮ್ ನಂಬರ್ಗಳಂದ್ರೆ ಏನು ಅಂತ ಮಾತ್ರ ವಿವರಣೆ ಕೊಡ್ತಾ ಇರೋದು. ಮುಂದೆ ಅದು ಯಾರ್ಯಾರು ವಿವರಿಸಿದ್ದು ಅದೆಲ್ಲ ಮುಂದೆ ಬರ್ತಾ ಇದೆ. ಈ ಸ್ಪಿನ್ ಕ್ವಾಂಟಮ್ ಸಂಖ್ಯೆಯಲ್ಲಿ ಪರಮಾಣುಗಳ ಶಕ್ತಿ, ಸ್ಥಾನ, ಗಾತ್ರ, ಆಕಾರ, ಕಕ್ಷೆ ಸಾಮಾನ್ಯವಾಗಿ ಯಾವ ರೀತಿಯಲ್ಲಿ ಸುತ್ತದೆ, ತಿರುಗುವಿಕೆಯ ದಿಕ್ಕು, ಇವುಗಳ ಬಗ್ಗೆ ಎಲ್ಲ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಇದು ಕೊಡ್ತದೆ. ಯಾವುದು? ಸ್ಪಿನ್ ಕ್ವಾಂಟಮ್ ನಂಬರ್ ಅಂದ್ರೆ ಭ್ರಮಣೆ ಕ್ವಾಂಟಮ್ ಸಂಖ್ಯೆ ಇದು. ಈ ಸ್ಪಿನ್ ಕ್ವಾಂಟಮ್ ನಂಬರ್ ಗಿವ್ಸ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದ ಇಲೆಕ್ಟ್ರಾನ್ ಇನ್ ಅನ್ ಆಟಮ್. ಒಂದು ಆಟಮಿನಲ್ಲಿರುವಂತಹ ಇಲೆಕ್ಟ್ರಾನಿನ ಕಂಪ್ಲೀಟ್ ಅಂದ್ರೆ ಅದರ ಎನರ್ಜಿ, ಅಂದ್ರೆ ಯಾವ ಎನರ್ಜಿ ಲೆವೆಲ್ ಅದು ಇರ್ತದೆ ಹೇಳುವಂಥದ್ದು, ಪೊಸಿಷನ್ ಎಲ್ಲಿರ್ಬೋದು, ಸೈಜ್, ಶೇಪ್ ಅಂದ್ರೆ ಎಲ್ಲಿ ಯಾವ ಪೊಸಿಷನ್ ಅಂದ್ರೆ ಏನಾದ್ರು ಪಿ ಎಲ್ಲಿಯ ಎಕ್ಸ್ ಎಲ್ಲಿಯ ಯಾವ್ದಲ್ಲಿ ಇರ್ತದೆ ಅಂತ, ಸೈಜ್, ಶೇಪ್ ಅಂಡ್ ಓರಿಯೆಂಟೇಶನ್ ಆಫ್ that orbital and the direction of spin also. Okay, the direction of spin is described by the spin quantum number. ಸೊ ಇದೊಂದು ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು. ದ ಡೈರೆಕ್ಷನ್ ಆಫ್ ಸ್ಪಿನ್ ಆಫ್ ಅನ್ ಇಲೆಕ್ಟ್ರಾನ್ ಈಸ್ ಡಿಸ್ಕ್ರೈಬ್ಡ್ ಬೈ ಡ್ಯಾಶ್ ಕ್ವಾಂಟಮ್ ನಂಬರ್ ಅಂತ ಕೇಳ್ಬೋದು. ಅಂತ ಸಂದರ್ಭದಲ್ಲಿ ಸ್ಪಿನ್ ಕ್ವಾಂಟಮ್ ನಂಬರ್. ಓಕೆ, ಪರಮಾಣುವಿನಲ್ಲಿ ಇಲೆಕ್ಟ್ರಾನ್ ಯಾವಾಗಲೂ ನ್ಯೂಕ್ಲಿಯಸ್ಸಿನ ಸುತ್ತುತ್ತಾ ಇರುವಂತದ್ದು ಮತ್ತು ತನ್ನದೇ ಕಕ್ಷೆಯಲ್ಲಿ ಅದು ಸುತ್ತುತ್ತಾ ಇದೆ. ಮತ್ತು ಈ ಸಂಖ್ಯೆ ಯಾವುದೇ ಕಕ್ಷೆಯಲ್ಲಿರುವ ಇಲೆಕ್ಟ್ರಾನಿನ ತಿರುಗುವ ದಿಕ್ಕಿನ ಬಗ್ಗೆ ಮಾಹಿತಿ ಕೊಡ್ತದೆ. ಯಾವುದು? ಸ್ಪಿನ್ ಕ್ವಾಂಟಮ್ ನಂಬರ್ ಹೇಳುವಂಥದ್ದು. ಆಗ್ಲೇ ಹೇಳಿದೆ ನಾನು. ದ ಇಲೆಕ್ಟ್ರಾನ್ ಇನ್ ಅನ್ ಆಟಮ್ ನಾಟ್ ಓನ್ಲಿ ಮೂವ್ಸ್ ಅರೌಂಡ್ ದ ನ್ಯೂಕ್ಲಿಯಸ್ ಬಟ್ ಆಲ್ಸೋ ಸ್ಪಿನ್ಸ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್. ಅದು ನ್ಯೂಕ್ಲಿಯಸ್ಸಿನ ಸುತ್ತುದು ಮಾತ್ರ ಅಲ್ಲ, ಅದು ತನ್ನದೇ ಕಕ್ಷೆಯಲ್ಲಿ ಕೂಡ ಸುತ್ತುತ್ತದೆ. This number gives information about the direction of spinning of the electron present in any orbital. Okay, ಇಲ್ಲಿ ಭ್ರಮಣ ಕೋನೀಯ ಸಂವೇಗ ಅಥವಾ ಈಗ ನಾವು ಸ್ಪಿನ್ ಕ್ವಾಂಟಮ್ ಸಂಖ್ಯೆ ನೋಡಿದೇವಲ್ಲ, ಅದು ವಿಶ್ರಾಂತ ಸ್ಥಿತಿಯಲ್ಲಿ ದ್ರವ್ಯರಾಶಿ ಮತ್ತು ವಿದ್ಯುದಾವೇಶ ಅದರಲ್ಲಿ ಇದ್ರೆ ಅಂತಹ ಆಂತರಿಕ ಗುಣಲಕ್ಷಣಗಳನ್ನು ಅದು ತೋರಿಸ್ತದೆ. ಇಲೆಕ್ಟ್ರಾನ್ನ ಜೊತೆಗೆ ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ, ಇದು ಕ್ವಾಂಟಮ್ ಪರಿಮಾಣ ಸಂಖ್ಯೆಯನ್ನು ಬದಲಾಯಿಸುವುದಿಲ್ಲ. ಅಂದ್ರೆ ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ಈಸ್ ಆನ್ ಇಂಟ್ರಿನ್ಸಿಕ್ ಪ್ರಾಪರ್ಟಿ ಲೈಕ್ ರೆಸ್ಟ್ ಮಾಸ್ ಅಂಡ್ ಚಾರ್ಜ್.
ದ ಮ್ಯಾಗ್ನಿಟ್ಯೂಡ್ ಸ್ಪಿನ್ ಕ್ವಾಂಟಮ್ ನಂಬರ್ ಆಫ್ ಎನ್ ಇಲೆಕ್ಟ್ರಾನ್ ಕೆನಾಟ್ ಬಿ ಚೇಂಜ್ಡ್. ಅಂದ್ರೆ ಸ್ಪಿನ್ 2s ಇದು ಯಾವ ಆಂಗಲ್ ಅಲ್ಲಿ ಅದು ಹೇಗೆ ಇರ್ತದೆ ಹೇಳುವಂತದನ್ನು ಅದು ಹೇಳ್ತದೆ. ಪ್ರತಿಯೊಂದು ಉಪಪರಮಾಣು ಕಣ ಹೇಳಿದ್ದೆ ಅದನ್ನು, ಇಲೆಕ್ಟ್ರಾನ್, ಪ್ರೋಟಾನ್, ಇವುಗಳನ್ನೆಲ್ಲ. ಈ ಪ್ರತಿಯೊಂದು ಇವುಗಳು 0, ಅರ್ಧ, 1 ಈ ರೀತಿ ಸ್ಥಿರ ಸ್ಪಿನ್ ಕ್ವಾಂಟಮ್ ಸಂಖ್ಯೆಯನ್ನು ಹೊಂದಿದೆ. ಸ್ಪಿನ್ may lie in the 2s plus 1 equals to 2 orientation. Each type of subatomic particle has fixed spin quantum numbers like 0, half, 1, 3/2 etc. Okay, ಅದಕ್ಕೆ ಫಿಕ್ಸ್ಡ್ ಸ್ಪಿನ್ ಕ್ವಾಂಟಮ್ ಸಂಖ್ಯೆ ಇದೆ. ಹೇಗೆ ಇರ್ತದೆ ಅಂತಲೂ ಕೂಡ ಕೇಳಬಹುದು. 0, half ಈ ರೀತಿ ಇರ್ತದೆ. ಅಂದ್ರೆ ಸರಿ, ಇನ್ನೊಂದು ಸ್ಪಷ್ಟತೆ ಕೊಡ್ತೇನೆ. ಇಲೆಕ್ಟ್ರಾನ್, ಪ್ರೋಟಾನ್ ಅಥವಾ ನ್ಯೂಟ್ರಾನ್ಗಳ ಸ್ಪಿನ್ ಮೌಲ್ಯವನ್ನು ಅರ್ಧ ಅಂತ ತಗೊಳ್ತೇವೆ, 1/2 ಅಂತ ತಗೊಳ್ತೇವೆ. ದ ಸ್ಪಿನ್ ವ್ಯಾಲ್ಯೂ ಆಫ್ ಆನ್ ಇಲೆಕ್ಟ್ರಾನ್, ಪ್ರೋಟಾನ್ ಆರ್ ನ್ಯೂಟ್ರಾನ್ ಈಸ್ 1/2. ಓಕೆ, ಅಂದ್ರೆ ಅವಿಭಾಜ್ಯ, ಈಗ ಸ್ಪಿನ್ನಿನ ಅರ್ಧ ಅವಿಭಾಜ್ಯ ಮೌಲ್ಯವನ್ನು ಹೊಂದಿರುವಂತಹ ಕಣಗಳನ್ನು, ಅಂದ್ರೆ ಇಲ್ಲಿ ಹಾಫ್ ಅಂತೆಲ್ಲ ಇದೆಯಲ್ಲ, ಅದನ್ನು ಫರ್ಮಿಯಾನ್ಸ್ ಅಂತ ಕರೀತಾರೆ. The particles having half integral value 1/2, 3/2 ಇದೆಲ್ಲ ಇದ್ದದ್ದು of spin are called fermions. ಸ್ಪಿನ್ ಅವಿಭಾಜ್ಯ ಮೌಲ್ಯವನ್ನು ಅಂದ್ರೆ 0, 1, 2 ಈ ತರದಲ್ಲಿ ಹೊಂದಿದ್ರೆ ಅಂತಹ ಕಣಗಳನ್ನು ಬೋಸಾನುಗಳಂತ ಕರೀತಾರೆ. ಇದು ಕೂಡ ಕೇಳಬಹುದಾದದ್ದು. ಫರ್ಮಿಯಾನ್ಸ್ ಮತ್ತು ಬೋಸಾನುಗಳಂದ್ರೆ ಏನು ಅಂತ. ಅರ್ಧ ಅವಿಭಾಜ್ಯ ಮೌಲ್ಯಗಳನ್ನು ಹೊಂದಿರುವಂತಹ ಕಣಗಳು ಫರ್ಮಿಯಾನ್ಸ್. ಎಕ್ಸಾಂಪಲ್ ಯಾವುದು? ಇಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ಇನ್ನು ಅವಿಭಾಜ್ಯ ಮೌಲ್ಯವನ್ನು ಹೊಂದಿರುವಂತದ್ದು ಅಂದ್ರೆ 0, 1, 2 ಈ ತರದಲ್ಲಿ ಇರುವಂತಹ ಸ್ಪಿನ್ ಕ್ವಾಂಟಮ್ ಸಂಖ್ಯೆಯನ್ನು ಹೊಂದಿದ ಕಣಗಳನ್ನು ಬೋಸಾನುಗಳಂತ ಕರೀತಾರೆ. Okay, the particles having an integral value 0, 1, 2 of spin are called bosons. ಅಂದ್ರೆ ಇಲ್ಲಿ ಬೋಸಾನುಗಳು ಅಂತ ಹೆಸರು ಕೊಟ್ಟದ್ದು ಯಾರು? ಪೌಲ್ ಡಿರಾಕ್ ಹೆಸರು ಕೊಟ್ಟದ್ದು. ಯಾರ ಹೆಸರಿನಲ್ಲಿ ಇದು ಕೊಟ್ಟದ್ದು ಅಂದ್ರೆ ಸತ್ಯೇಂದ್ರನಾಥ ಬೋಸ್, ನಮ್ಮ ಇಂಡಿಯನ್ ಫಿಸಿಸಿಸ್ಟ್ ಇವರು. ಓಕೆ, ಇವರಿಗೊಂದು ಗೌರವಾರ್ಥ ಇದನ್ನು ಬೋಸಾನ್ ಅಂತ ಕರೆದದ್ದು. ಈ ಕಣಗಳನ್ನು ಬೋಸಾನ್ಗಳಲ್ಲಿ ಅಂದ್ರೆ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಈ ಕ್ವಾಂಟಮ್ ಸಂಖ್ಯೆ ಇವುಗಳ ಬಗ್ಗೆ ಎಲ್ಲ. ಈ ಬೋಸಾನ್ಗಳಲ್ಲಿ ಯಾವುದೆಲ್ಲ ಬಂತು? ಫೋಟಾನ್ಗಳು ಅಂದ್ರೆ ಬೆಳಕಿನ ಕಣಗಳನ್ನು ನಾವು ಫೋಟಾನ್ಗಳು ಅಂತ ಕರಿತೇವೆ. ಇನ್ನೊಂದು ಗ್ಲೂವಾನ್ ಅಂದ್ರೆ ನ್ಯೂಕ್ಲಿಯಸ್ ನಲ್ಲಿ ಬಲವಾಹಕಗಳಾಗಿ ಕಾರ್ಯನಿರ್ವಹಿಸುವಂತಹ ಕಣಗಳು. ಅಂದ್ರೆ ನ್ಯೂಕ್ಲಿಯಸ್ಸಿನಲ್ಲಿ ನ್ಯೂಟ್ರಾನ್, ಪ್ರೋಟಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಬಲ ಇರ್ತದಲ್ಲ, ಅವುಗಳಿಗೆ ಬೇಕಾದಂತಹ ಒಂದು ಶಕ್ತಿ ನಿರ್ವಹಣೆಯ ಅಂಶಗಳು ಅವುಗಳು. ಇನ್ನು ಹಿಗ್ಸ್ ಬೋಸಾನ್ ಮತ್ತು W ಮತ್ತು Z ಬೋಸಾನ್ಗಳು ಕೂಡ ಅದರಲ್ಲೇ ಇರ್ತವೆ. ನೋಡ, ಮುಂದೆ ನಿಮಗೆ ಇಂತಹ ವಿವರಣೆಗಳು ಇನ್ನಷ್ಟು ಬರುವಂತಹ ಸಂದರ್ಭಗಳಿದ್ದಾಗ ಕೊಡ್ತೇನೆ ನಾನು ಬೋಸಾನ್ ಇದ್ರ ಬಗ್ಗೆ ಎಲ್ಲ. ಬೋಸಾನ್ಸ್ ಇನ್ಕ್ಲೂಡ್ ಫೋಟಾನ್ಸ್, ಲೈಟಿನದ್ದು. ಇನ್ನೊಂದು ಗ್ಲೋನ್ಸ್, particles that act as force carrier in the nucleus, the Higgs boson and the W and Z bosons. ಫರ್ಮಿಯಾನ್ಸ್ ಹೆಸರು ಕೊಟ್ಟದ್ದು ಇವರೇ, ಯಾರು? ಪೌಲ್ ಡಿರಾಕ್ ಕೊಟ್ಟದ್ದು. ಇದು ಎನ್ರಿಕೋ ಫರ್ಮಿಗೆ ಗೌರವಾರ್ಥ ಫರ್ಮಿಯಾನ್ಸ್ ಅಂತ ಹೆಸರು ಕೊಟ್ಟದ್ದು. ಯಾವುದಕ್ಕೆಲ್ಲ? ಇದು ಪ್ರೋಟಾನು, ನ್ಯೂಟ್ರಾನ್, ಇಲೆಕ್ಟ್ರಾನ್, ನ್ಯೂಟ್ರಿನೋ ಮತ್ತು ಕ್ವಾರ್ಕ್ಗಳಿಗೆ ಫರ್ಮಿಯಾನ್ ಅಂತ ಕರೆಯುವುದು. ಫರ್ಮಿಯಾನಿಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ನೀವು ಪ್ರೋಟಾನು, ನ್ಯೂಟ್ರಾನ್, ಇಲೆಕ್ಟ್ರಾನ್, ನ್ಯೂಟ್ರಿನೋಗಳು, ಕ್ವಾರ್ಕ್ಗಳು ಇವುಗಳನ್ನೆಲ್ಲ ಬರಿಬೇಕು. ಓಕೆ, ಫರ್ಮಿಯಾನ್ಸ್, give example for fermions anta if they ask question. You have to write protons, neutrons, electrons, neutrinos and quarks. Okay, in the world of particles physics, particles can combine to create new particles. ಅಂದ್ರೆ ಇಲ್ಲಿ ಇವುಗಳೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಬೇರೆ ಬೇರೆ ಕಣಗಳನ್ನು ಉಂಟು ಮಾಡ್ಲಿಕ್ಕೆ ಇದನ್ನು ಈ ಪಾರ್ಟಿಕಲ್ ಫಿಸಿಕ್ಸಿನ ಒಂದು ಭಾಗ. ಇದೆಲ್ಲ ಸಂಶೋಧನೆಗಳು ಇದನ್ನೆಲ್ಲ ಮಾಡ್ತಾ ಇರ್ತಾರಲ್ಲ, ಅಂತ ಸಂದರ್ಭದಲ್ಲಿ ಈ ಬೋಸಾನ್ಗಳು, ಫರ್ಮಿಯಾನ್ಗಳು ಎಲ್ಲ ಉಪಯೋಗಕ್ಕೆ ಬರುವಂತದ್ದು. ಈ ಕ್ವಾರ್ಕ್ಗಳು, ನ್ಯೂಟ್ರಿನೋಗಳು ಇವುಗಳನ್ನೆಲ್ಲ ಉಪಯೋಗ ಮಾಡ್ತಾರೆ ಬೇರೆ ಬೇರೆ ಕಣಗಳನ್ನು ಉತ್ಪತ್ತಿ ಮಾಡ್ಲಿಕ್ಕೆ. ಓಕೆ, ನೆಕ್ಸ್ಟ್, ಇಲೆಕ್ಟ್ರಾನಿನ ಭ್ರಮಣ ಅಂದ್ರೆ ಏನು, ಅಥವಾ ಸ್ಪಿನ್ ಆಫ್ ಎನ್ ಇಲೆಕ್ಟ್ರಾನ್ ಅಂದ್ರೆ ಏನು?
ಈ ಇಲೆಕ್ಟ್ರಾನ್ನ ಸ್ಪಿನ್ ಇದಕ್ಕೆ ಎಸ್ ಈಕ್ವಲ್ಸ್ ಟು ಹಾಫ್ ಅಂತ ಒಂದು ಇದಕ್ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಲೆಕ್ಟ್ರಾನ್ ಸ್ಪಿನ್ ಈಕ್ವಲ್ಸ್ ಟು ಎಸ್ ಈಕ್ವಲ್ಸ್ ಟು ಹಾಫ್ ಕ್ಯಾನ್ ಟೇಕ್ ಓನ್ಲಿ 2 ಓರಿಯಂಟೇಶನ್ ವಿತ್ ರೆಸ್ಪೆಕ್ಟ್ ಟು ಎ ಸ್ಪೆಸಿಫೈಡ್ ಆಕ್ಸಿಸ್. ಒಂದು ಎಸ್ ಹೇಳಿದ್ರೆ ಒಂದು ಎನ್ ಈಕ್ವಲ್ಸ್ ಟು 1 ಇದೆ ಅಂತ ಇಟ್ಕೊಳ್ಳಿ, ಅಂದ್ರೆ ಅಲ್ಲಿ ಎಲ್ ಈಕ್ವಲ್ಸ್ ಟು 0 ಇದೆ. ಇಲ್ಲಿ ಒಂದೇ ಒಂದು ಸಬ್ಶೆಲ್ ಇದೆ, ಎಸ್ ಸಬ್ಶೆಲ್ ಇದೆ. ಅಲ್ಲಿ ಹಿಡಿಸುವಂತಹ ಇಲೆಕ್ಟ್ರಾನ್ಗಳು 2 ಅಂತ ನಿಮಗೆ ಗೊತ್ತಿದೆ. ಅಲ್ಲಿರುವಂತಹ ಆ ಇಲೆಕ್ಟ್ರಾನ್, ಅದರಲ್ಲಿ ಒಂದು ಇಲೆಕ್ಟ್ರಾನಿಗೆ ಅರ್ಧ ಅಂತ ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಈಗ ಕ್ಲಿಯರ್ ಆಯ್ತಾ? ಇಲ್ಲಿ ಇದನ್ನು ಅರ್ಧ, ಒಂದು ಪ್ಲಸ್ ಅರ್ಧ, ಇನ್ನೊಂದು ಮೈನಸ್ ಅರ್ಧ ಇರೋದು. ಪ್ಲಸ್ ಅರ್ಧ ಹೇಳಿದ್ರೆ ಅಲ್ಲಿ ಆ ಒಂದು ಇಲೆಕ್ಟ್ರಾನ್ ಸುತ್ತುವಿಕೆಯನ್ನು ನಾವು ಒಂದು ಬಾಣದ ಗುರುತ ಆರೋ, ಮೇಲು ಬದಿಗೆ ತಲೆ ಇರುವಂತಹ ಆರೋವನ್ನು ಸೂಚಿಸ್ತೇವೆ. ಓಕೆ, ಅದನ್ನು ಆಲ್ಫಾ ಪಾರ್ಟಿಕಲ್ ಅಂತ ಅಥವಾ ಆಲ್ಫಾ ಇಲೆಕ್ಟ್ರಾನ್ ಅಂತ ಕೂಡ ಕರೀತಾರೆ. ಇದು ಸ್ಪಿನ್ ಅಪ್ ಇರ್ತದೆ. ಓಕೆ, an electron with ms equals to plus half. It is denoted as arrow mark upside ಇರ್ತದೆ. ಓಕೆ, ಇನ್ನೊಂದು ಕೆಳಬದಿಗೆ ಸುತ್ತುತ್ತದೆ. ಎಸ್ ಸಬ್ಶೆಲ್ಲಿನಲ್ಲಿ 2 ಇಲೆಕ್ಟ್ರಾನ್ಗಳಿದೆಯಲ್ಲ, ಆ 2 ಇಲೆಕ್ಟ್ರಾನ್ ಅಲ್ಲಿ ಒಂದು ಯಾವಾಗ್ಲೂ ಕ್ಲಾಕ್ ವೈಸ್ ಆದ್ರೆ ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ಅಂತ ಓದಿದ್ದೀರಲ್ಲ, ಅದನ್ನೇ ಹೇಳ್ತಾ ಇರೋದು ನಾನಿಲ್ಲಿ. ಅಲ್ಲಿ ಒಂದು ಅಪ್ಸೈಡ್ ಇರುವುದನ್ನು ಏನು ಅಂತ ಕರೆಯೋದು, ಅದರ ವ್ಯಾಲ್ಯೂ ಎಷ್ಟು ಅಂತ ಕರೆಯೋದು ಪ್ಲಸ್ ಹಾಫ್. ಅದನ್ನು ಯಾವ ಇಲೆಕ್ಟ್ರಾನ್ ಅಂತ ಕರಿತೇವೆ? ಆಲ್ಫಾ ಇಲೆಕ್ಟ್ರಾನ್ ಅಂತ ಕರಿತೇವೆ. ಹೋಪ್ ಯು ಅಂಡರ್ಸ್ಟುಡ್. ಓಕೆ, another one is beta electron. It is spin down. Okay, arrow mark is downwards. The value is ms equals to minus half, right? Next, ಆಫ್ಬೋ ಪ್ರಿನ್ಸಿಪಲ್. ಈ ಆಫ್ಬೋ ಪ್ರಿನ್ಸಿಪಲಿನಲ್ಲಿ ಏನ್ ಹೇಳಿದಾನೆ ಅವನು? ಪರಮಾಣುವಿನಲ್ಲಿ ಇಲೆಕ್ಟ್ರಾನ್ಗಳು ಹೆಚ್ಚಿನ ಮಟ್ಟಕ್ಕೆ ಹೋಗುವ ಮೊದಲು ಕಡಿಮೆ ಚೈತನ್ಯ ಮಟ್ಟ ಲಭ್ಯತೆ ಇದೆ ಅಂತಾದ್ರೆ ಅಲ್ಲಿ ತುಂಬಿಕೊಂಡೇ ಮುಂದಕ್ಕೆ ಹೋಗ್ಬೇಕು. ಸೀದಾ ಹೋಗಿ ಮೇಲಿನ ಕಕ್ಷೆಯಲ್ಲಿ ಕೂತ್ಕೊಳ್ಳುವ ಹಾಗೆ ಇಲ್ಲ. ಕೆಳ ಚೈತನ್ಯ ಮಟ್ಟಗಳು ಭರ್ತಿ ಆದ ನಂತರವೇ ಮೇಲಿನ ಚೈತನ್ಯ ಮಟ್ಟ ಭರ್ತಿ ಆಗ್ಬೇಕು. ಯಾಕೆ ಇದನ್ನು ಹೇಳಿದ್ದು ಗೊತ್ತಾ? ಫಾರ್ ಎಕ್ಸಾಂಪಲ್, n ಈಕ್ವಲ್ಸ್ ಟು 1 ಇದೆ. n ಈಕ್ವಲ್ಸ್ ಟು 1 ಮೀನ್ಸ್ ಕೆ ಶೆಲ್. ಓಕೆ, ಟೇಕ್ n ಈಕ್ವಲ್ಸ್ ಟು 3. n ಈಕ್ವಲ್ಸ್ ಟು 3 ಅಲ್ಲಿ ಏನಿದೆ? ಎಸ್ ಇದೆ, ಪಿ ಯು ಇದೆ, ಡಿ ಯು ಇದೆ. ಓಕೆ, ಎಸ್ ಆರ್ಬಿಟಲ್ ಇಸ್ ದೇರ್, ಪಿ ಆರ್ಬಿಟಲ್ಸ್ ಇಸ್ ದೇರ್, ಡಿ ಆರ್ಬಿಟಲ್ ಆಲ್ಸೋ ಇಸ್ ದೇರ್. ಸೊ ಇಫ್ ದೇರ್ ಇಸ್ one electron is added to that element or that atom, it should not directly go to 4D or 3D. It should first go to 3s. If it is filled, then it should go to higher level 3p. That too, after that, if it is filled, the p orbital is already full, then it should go to the next level D. Okay, understood? ಇದನ್ನು ಹೇಳಿದವರು ಯಾರು? ಆಫ್ಬೋ ಪ್ರಿನ್ಸಿಪಲ್ ನಲ್ಲಿ ಇದನ್ನು ಹೇಳಿದ್ದಾರೆ. ಕೆಳಗಿನ ಚೈತನ್ಯ ಮಟ್ಟ ಖಾಲಿ ಇದ್ದುಕೊಂಡು ಮೇಲುಗಡೆಗೆ ಹೋಗುವಾಗಿಲ್ಲ ಅಂತ ಹೇಳಿದ್ದಾನೆ. ಬಟ್ ಕೆಲವು ಎಕ್ಸೆಪ್ಷನ್ಸ್ ಇದೆ, ಅದು ಮುಂದೆ ನಿಮಗೆ ಆವರ್ತ ಕೋಷ್ಟಕವನ್ನು ಮಾಡುವಾಗ ಗೊತ್ತಾಗ್ತದೆ. ಓಕೆ, ಆಫ್ಬೋ ಪ್ರಿನ್ಸಿಪಲ್ ಸ್ಟೇಟ್ಸ್ that in the ground state of an atom, the electrons fill atomic orbitals of the lowest available energy levels before occupying higher levels, that is, orbitals are filled in the increasing order or their energies. ಅದನ್ನು ಚೈತನ್ಯ ಮಟ್ಟಗಳು ಅಂತ ಕರೆದಿದ್ದಾರೆ. ಚೈತನ್ಯ ಮಟ್ಟಗಳಲ್ಲಿ ಕ್ರಮವಾಗಿ ಹೇಗೆ ಬರ್ತದೆ? ಇಲ್ಲಿ ಆರೋ ಮಾರ್ಕ್ ಹಾಕಿ ನಿಮಗೆ ಬರೆಯುವಂಥದ್ದು ಗೊತ್ತಿದೆ. 1s ಗೆ ಫಸ್ಟ್ ತುಂಬಬೇಕು, ಅನಂತರ 2s ಆರ್ಬಿಟಲ್ಗೆ ತುಂಬಬೇಕು, ಅನಂತರ 2p ಗೆ ತುಂಬಬೇಕು, ಅನಂತರ 3s ಗೆ ತುಂಬಬೇಕು. ಅಂದ್ರೆ 2p ಗಿಂತ 3s ಎನರ್ಜಿ ಲೆವೆಲ್ ಜಾಸ್ತಿ. ನೆಕ್ಸ್ಟ್ 3p ಗಿಂತ 4s ಎನರ್ಜಿ ಲೆವೆಲ್ ಜಾಸ್ತಿ. ಹಾಗಾಗಿ 3p ಫಸ್ಟ್ ಫಿಲ್ ಆಗಬೇಕು, ದೆನ್ ಎಲೆಕ್ಟ್ರಾನ್ ಶುಡ್ ಗೋ ಟು 4s. ಓಕೆ, 3d 4p 5s, 4d 5p 6s. This is the energy level increasing order is 1s 2s 2p 3s 3p 4s
3D 4p 5s, 4D 5p 6s and so on. Okay. ನೆಕ್ಸ್ಟ್ ಹುಂಡ್ಸ್ ರೂಲ್. ಹುಂಡ್ ಇವನು ತುಂಬಾ ಇನ್ನೊಂದು ವಿಷಯ ಆಗ್ಲೇ ಹೇಳಿದೆನ ನಾನು, ಸ್ಪಿನ್ ಸುತ್ತುವಂತದ ಬಗ್ಗೆ ಎಲ್ಲ ಹೇಳಿದ್ನಲ್ಲ, ಅದು ಇಲ್ಲಿ ಬಂತು ಪುನಃ. ಹುಂಡ್ಸ್ ನಿಯಮ ಇದನ್ನು ಹೇಳಿದವರು ಯಾರು? ಹುಂಡ್ಸ್ ರೂಲ್. ಎವ್ರಿ ಆರ್ಬಿಟಲ್ ಇನ್ ಎ ಸಬ್ ಲೆವೆಲ್ ಈಸ್ ಸಿಂಗ್ಲಿ ಆಕ್ಯುಪೈಡ್ ಬಿಫೋರ್ ಎನಿ ಆರ್ಬಿಟಲ್ ಈಸ್ ಡಬಲಿ ಆಕ್ಯುಪೈಡ್ ಅಂತ ಹೇಳಿದ್ದಾನೆ. ಇಲ್ಲಿ ಸಬ್ ಶೆಲ್ಲಿನಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾರ್ಬನ್ ಅಂತ ತಗೊಂಡಿದ್ದೆ ನಾನು. ಕಾರ್ಬನ್ ನಲ್ಲಿ ಒಟ್ಟು ಎಷ್ಟಿದೆ? 2, 4, 6 ಇಲೆಕ್ಟ್ರಾನ್ಗಳಿದೆ. ಓಕೆ, ಫಸ್ಟ್ ಇಲೆಕ್ಟ್ರಾನ್ಗಳಲ್ಲಿ ಹೋಗ್ಬೇಕು, 1s ಗೆ ಹೋಗ್ಬೇಕು. 1s ಅಲ್ಲಿ ಇಟ್ಸ್ ಕೆಪಾಸಿಟಿ ಇಸ್ ಓನ್ಲಿ 2 electrons. So 1s is complete. Next, the electrons remaining should go to 2s. 2s also having maximum capacity having only 2. Okay, 2s is also complete. Then 4 electrons already filled and 2 more is there. Okay, then it's go to, then they should go to the 2p subshell. That 2 p for px1, py1, pz is vacant. Okay, like this. ಯಾವುದೇ ಕಕ್ಷೆ ದ್ವಿಗುಣವಾಗಿ ಆಕ್ರಮಿಸಿಕೊಳ್ಳುವ ಮೊದಲು ಉಪಮಟ್ಟದಲ್ಲಿರುವ ಪ್ರತಿಯೊಂದು ಕಕ್ಷೆಯು ಏಕಾಂಗಿಯಾಗಿ ಆಕ್ರಮಿಸಿಕೊಂಡಿರ್ತದೆ. ಅಂದ್ರೆ ಕಕ್ಷೆಯಲ್ಲಿ 2 ತುಂಬುವ ಮೊದಲು ಅಲ್ಲಿದ್ದಂತಹ ಉಪಮಟ್ಟಗಳು ಯಾವುದೆಲ್ಲ ಇದೆ, ಫಾರ್ ಎಕ್ಸಾಂಪಲ್ ಪಿ ಅಲ್ಲಿ 3 ಇದೆ ಆರ್ಬಿಟಲ್ಗಳಲ್ವಾ, ಅದರಲ್ಲಿ ಮೊದಲನೇದು, 2ನೇದು, 3ನೇದು ಈ ರೀತಿಯಲ್ಲಿ ಇಲೆಕ್ಟ್ರಾನ್ ಹಂಚಿಕೆ ಆಗ್ಬೇಕು. ಫಾರ್ ನೈಟ್ರೋಜನ್ ಫಾರ್ ಎಕ್ಸಾಂಪಲ್ ಅಲ್ಲಿ 7 ಇದೆ ಅಲ್ವಾ, 7 electrons are there. So 2 electrons for 2s 1s, 2 electrons for 2s subshell, then p1 for px, 1 for py, 1 for pz, ಒಂದಾಗಿ ತುಂಬಬೇಕು. ರೈಟ್. ಆರ್ಬಿಟಲ್ಗಳಿಗೆ ಇಲೆಕ್ಟ್ರಾನ್ಗಳನ್ನು ತುಂಬಿಸುವಾಗ ಅಥವಾ ನಿಯೋಜಿಸುವಾಗ ಅಥವಾ ನಾವು ಇಲೆಕ್ಟ್ರಾನ್ ವಿನ್ಯಾಸ ಬರೆಯುವಾಗ ಅರ್ಧ ತುಂಬಿದ ಕಕ್ಷೆಯಲ್ಲಿ ಮತ್ತೊಂದು ಇಲೆಕ್ಟ್ರಾನಿನನ್ನು ಜೋಡಿಸುವ ಮೊದಲು ಎಲ್ಲಾ ಕಕ್ಷೆಗಳನ್ನು ಒಂದೇ ರೀತಿಯ ಶಕ್ತಿಯಿಂದ ತುಂಬಲು ಇಲೆಕ್ಟ್ರಾನ್ ಪ್ರಯತ್ನಿಸ್ತದೆ. ಅಂದ್ರೆ ಡಿಜನರೇಟ್ ಆರ್ಬಿಟಲ್ಗಳು ಅಂತ ಕೂಡ ಕರೀತಾರೆ ಇದನ್ನು. ವೆನ್ ಅಸೈನಿಂಗ್ ಎಲೆಕ್ಟ್ರಾನ್ಸ್ ಟು ಆರ್ಬಿಟಲ್ಸ್, ಆನ್ ಎಲೆಕ್ಟ್ರಾನ್ ಫಸ್ಟ್ ಸೀಕ್ಸ್ ಟು ಫಿಲ್ ಆಲ್ ದ ಆರ್ಬಿಟಲ್ಸ್ ವಿತ್ ಸಿಮಿಲರ್ ಎನರ್ಜಿ. ನಾನು ಹೇಳಿದಲ್ಲ, ಎನ್ ಅನ್ನು ಕೊಡುವಾಗ ಎನ್ನಿನ ಪಿ ಶೆಲ್ಲಿಗೆ ಹೋಗುವಾಗ ಹೇಗಾಗಿದೆ, ಪಿ ಎಕ್ಸ್ ಅಲ್ಲಿ ಒಂದು, ಪಿ ವೈ ಅಲ್ಲಿ ಒಂದು, ಪಿ ಝೆಡ್ ಅಲ್ಲಿ ಒಂದು ಈಕ್ವಲಿ ಹಂಚಿ ಹೋಗಿದೆ. ಪಿ ಎಕ್ಸ್ ಗೆ 2 ಹೋಗಿ ಪಿ ವೈಗೆ 1 ಅಂತ ಹೋಗ್ಲಿಲ್ಲ. ಓಕೆ, ಅದನ್ನು ಹೇಳಿದ್ದು. ಅದು ಅದೇ ರೀತಿಯಲ್ಲಿ ತುಂಬಬೇಕು, ಅದೇ ರೀತಿಯಲ್ಲಿ ಇರ್ತದೆ ಅವುಗಳು. ಓಕೆ, with when assigning electrons to orbitals, an electron first seeks to fill all the orbitals with the similar energy level, example px, py, pz, also referred to as degenerate orbitals. ಇದನ್ನು degenerate orbitals ಅಂತ ಕೂಡ ಕರೀತಾರೆ. Before pairing with another electron in a half filled orbital. Clear? ಕೆಳಮಟ್ಟದಲ್ಲಿರುವಂತಹ ಪರಮಾಣುಗಳು ಸಾಧ್ಯವಾದಷ್ಟು, ಕೆಳಮಟ್ಟದಲ್ಲಿ ಪರಮಾಣುಗಳು ಹೇಳಿದ್ದು ಸಣ್ಣ ಸಣ್ಣ ಪರಮಾಣುಗಳನ್ನು ಹೇಳಿದ್ದು, ಸಾಧ್ಯವಾದಷ್ಟು ಇವುಗಳು ಜೋಡಿಯಾಗದ ಇಲೆಕ್ಟ್ರಾನ್ಗಳನ್ನು ಪಡೆಯುವಂತಹ ಪ್ರವೃತ್ತಿಯನ್ನು ಹೊಂದಿದೆ. ಅಂದ್ರೆ ಎನ್ನಿನಲ್ಲಿ ಎಕ್ಸಾಂಪಲ್ ನೋಡಿದ್ರಲ್ಲ, 1 1 1, ಕಾರ್ಬನ್ ನಲ್ಲಿ 1 1 ಅಂತ ಈ ತರದ್ದು ಪ್ರವೃತ್ತಿ ಅಥವಾ ಈ ತರದ ಒಂದು ಟೆಂಡೆನ್ಸಿಯನ್ನು ಅವುಗಳು ಹೊಂದಿದೆ. ಇದನ್ನು ಫ್ರೆಡ್ರಿಕ್ ಹುಂಡ್ ಅವರು ಕಂಡುಹುಡುಕಿದ್ದು. ಹುಂಡ್ಸ್ ರೂಲ್ ಅಲ್ಲೇ ಬರ್ತಾ ಇರೋದು ಈಗ ನಾವು. ಅದನ್ನು ಕಂಡುಹಿಡಿದವರು ಇವರೇ. ಪೂರ್ತಿ ಹೆಸರು ಅವರದು ಫ್ರೆಡ್ರಿಕ್ ಹುಂಡ್. ಓಕೆ, 1925ರಲ್ಲಿ 1925 ಅಲ್ಲಿ ಫ್ರೆಡ್ರಿಕ್ ಹುಡ್ ಡಿಸ್ಕವರ್ಡ್ ಆಲ್ ದೀಸ್ ಥಿಂಗ್ಸ್. ಆಟಮ್ಸ್ ಅಟ್ ಗ್ರೌಂಡ್ ಸ್ಟೇಟ್ಸ್ ಟೆಂಡ್ ಟು ಹ್ಯಾವ್ ಆಸ್ ಮೆನಿ ಅನ್ಪೇರ್ಡ್ ಇಲೆಕ್ಟ್ರಾನ್ಸ್ ಆಸ್ ಪಾಸಿಬಲ್. ಗ್ರೌಂಡ್ ಸ್ಟೇಟ್ ಅಲ್ಲಿ ಕಡಿಮೆ ಅಂದ್ರೆ ಒಂದೊಂದು ಅನ್ಪೇರ್ಡ್ ಪಡೆಯುವಂತದ್ದು ಒಂದು ಟೆಂಡೆನ್ಸಿ ಅವಕ್ಕೆ ಇದೆ ಅಂತ ವಿವರಣೆ ಕೊಟ್ಟರು. ನೆಕ್ಸ್ಟ್, ಪೌಲಿಯ ಬಹಿಷ್ಕರಣ ತತ್ವ. ಇದು ಹುಂಡ್ಸ್ ರೂಲಿಗೆ ಮತ್ತಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇದೆ. ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಪೌಲಿ ಬಹಿಷ್ಕರಣ ತತ್ವ ಪ್ರಕಾರ, ಆಗ ನಾನು ಹೇಳಿದಲ್ಲ ಸ್ಪಿನ್ ಅನ್ನು ಹೇಳುವಾಗ +½ -½ ವ್ಯಾಲ್ಯೂಸ್, ಅಪ್ ಸೈಡ್ ಆರೋಸ್, ಅದನ್ನೇ ಇಲ್ಲಿ ಮತ್ತೆ ಪುನಃ ಬರ್ತಾ ಇರೋದು. ಇದನ್ನು ಹೇಳ್ಕೊಟ್ಟವರು ಯಾರು? ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಥವಾ ಪೌಲಿಯವರು ಹೇಳಿದ್ದು. ಓಕೆ, ಏನ್ ಹೇಳಿದ್ದಾರೆ ಅವರು? ಪರಮಾಣು ಅಥವಾ ಅಣುವಿನಲ್ಲಿ ಯಾವುದೇ 2 ಇಲೆಕ್ಟ್ರಾನ್ಗಳು ಒಂದೇ ರೀತಿಯ 4 ಎಲೆಕ್ಟ್ರಾನಿಕ್ ಕ್ವಾಂಟಮ್ ಸಂಖ್ಯೆಯನ್ನು ಹೊಂದಿರುವುದಿಲ್ಲ. ಯಾವುದನ್ನು ಹೇಳಿದ್ದಲ್ಲಿ?
ಸ್ಪಿನ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಎಲ್ಲವನ್ನು ತಕೊಂಡು ಹೇಳಿದ್ದು, ಒಂದೇ ಕಕ್ಷೆಯು 2 ಇಲೆಕ್ಟ್ರಾನ್ಗಳನ್ನು ವಿರುದ್ಧ ಭ್ರಮಣದೊಂದಿಗೆ ಮಾತ್ರ ಹಿಡಿದಿಟ್ಟುಕೊಳ್ತದೆ. 1s ನಲ್ಲಿ 2 ಇಲೆಕ್ಟ್ರಾನ್, ಒಂದು ಕ್ಲಾಕ್ ವೈಸ್ ಆದ್ರೆ ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ತಿರುಗುದು ಹೇಳಿದ್ನಲ್ಲ, ಅದನ್ನೇ ಹೇಳಿದ್ದಿವರು. ಎರಡೂ ಕೂಡ ಒಂದೇ ರೀತಿ ಒಂದರ ಹಿಂದೆ ಒಂದು ಸುತ್ತುದು ಅಲ್ಲ ಹೇಳುವಂಥದ್ದು. ಓಕೆ, the Pauli's exclusion principle states that in an atom or molecule, no 2 electrons can have the same 4 electronic quantum numbers, as an orbital can contain a maximum of only 2 electrons. The 2 electrons must have opposing spins, clockwise and anti-clockwise, right? ಈ ತತ್ವವು ಪರಮಾಣುಗಳ ಇಲೆಕ್ಟ್ರಾನ್ಗಳ ಶೆಲ್ ರಚನೆ ಅಥವಾ ಕವಚದ ರಚನೆ ಮತ್ತು ಪರಮಾಣುಗಳು ಇಲೆಕ್ಟ್ರಾನ್ಗಳನ್ನು ಹೇಗೆ ಹಂಚಿಕೊಳ್ತವೆ ಇದನ್ನೆಲ್ಲ ವಿವರಿಸ್ತದೆ. Pauli's exclusion principle explains various physical phenomena such as the structure of the electron shell of atoms and how atoms share electrons. ಇಲೆಕ್ಟ್ರಾನ್ ಅನ್ನು ಹೇಗೆ ಹಂಚಿಕೊಳ್ಬಹುದು ಇವುಗಳು ಹೇಳುವಂಥದ್ದು. ಅಂದ್ರೆ ಮುಂದೆ ನಮಗೆ ರಾಸಾಯನಿಕ ಸಂಯೋಗದ ಕ್ರಿಯೆಗಳೆಲ್ಲ ಓದ್ಬೇಕಲ್ಲ, ಅಂತಹ ಸಂದರ್ಭದಲ್ಲಿ ನಮಗೆ ಇದೆಲ್ಲ ಹೆಲ್ಪ್ ಆಗ್ತದೆ. ಓಕೆ, ಇದು ಈ Pauli's exclusion principle, ಇದು this helps explain the chemical elements and their participation in the formation of chemical bonds. ಈಗಷ್ಟೇ ಹೇಳಿದೆ ನಾನಲ್ವಾ, ಇದು ರಾಸಾಯನಿಕ ಧಾತುಗಳು, ಅವುಗಳ ರಾಸಾಯನಿಕ ಬಂಧಗಳು, ಅವುಗಳು ಒಂದಕ್ಕೊಂದು ಸೇರುವಾಗ ಅವುಗಳು ಹೇಗೆ ಆ ರಾಸಾಯನಿಕ ಬಂಧ ಉಂಟಾಗ್ತದೆ, ಇಲೆಕ್ಟ್ರಾನ್ಗಳು ಹೇಗೆ ಹಂಚಿಕೊಳ್ಳಲ್ಪಟ್ಟಿದೆ, ಇಂಥದ್ದೆಲ್ಲ. ಫಾರ್ ಎಕ್ಸಾಂಪಲ್ H2O ಅಣುಸೂತ್ರ ಬರೆಯುವುದು ಇಂಥದ್ದೆಲ್ಲ ಮಾಡ್ತಿರಲ್ಲ ನೀವು, ಅಂತ ಸಂದರ್ಭದಲ್ಲಿ ಅದು ಬೇಕೇ ಬೇಕು. ಓಕೆ, ಈ Pauli's exclusion principle ಇಂಥದೆಲ್ಲ ಹುಣಸು ರೂಲ್ ಇದೆಲ್ಲವೂ ನಮಗೆ ಗಮನದಲ್ಲಿ ಇರಲೇಬೇಕಾದಂತಹ ಅಂಶಗಳು. ಓಕೆ, ಇದು ಇನ್ನೂ ಏನನ್ನು ವಿವರಿಸ್ತದೆ, ಒಂದು ತಟಸ್ಥ ಪರಮಾಣು ಅದೇ ಸಂಖ್ಯೆ ಇಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳನ್ನು ಹೊಂದಿರ್ತದೆ ಹೇಳುವಂಥದ್ದು ಕೂಡ ಇಲ್ಲಿ ಸ್ಪಷ್ಟತೆ ಸಿಗ್ತದೆ. ಎ ನ್ಯೂಟ್ರಲ್ ಆಟಮ್ ಹ್ಯಾಸ್ ದ ಸೇಮ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಅಂಡ್ ಪ್ರೋಟಾನ್ಸ್. ಎಲೆಕ್ಟ್ರಾನ್ಗಳು ಫರ್ಮಿಯಾನ್ಗಳು, ಹಾಗಾಗಿಯೇ ಅವುಗಳು ಒಂದೇ ಕ್ವಾಂಟಮ್ ಸ್ಥಿತಿಯನ್ನು ಆಕ್ರಮಿಸಲಿಕ್ಕೆ ಸಾಧ್ಯ ಇಲ್ಲ. ಇಲೆಕ್ಟ್ರಾನ್ಸ್ ಆರ್ ಫರ್ಮಿಯಾನ್ಸ್, ದಟ್ ಈಸ್ ವೈ ದೇ ಕೆನಾಟ್ ಆಕ್ಯುಪೈ ದ ಸೇಮ್ ಕ್ವಾಂಟಮ್ ಸ್ಟೇಟ್. ಇದನ್ನು ಕೇಳ್ಬೋದು, ವೈ ಇಲೆಕ್ಟ್ರಾನ್ಸ್ ಕ್ಯಾನಾಟ್ ಆಕ್ಯುಪೈ ದ ಸೇಮ್ ಕ್ವಾಂಟಮ್ ಸ್ಟೇಟ್ ಅಂತ ಕೇಳ್ಬೋದು, ಬಿಕಾಸ್ ದೇ ಆರ್ ಫರ್ಮಿಯಾನ್ಸ್. ಓಕೆ, ಇನ್ನೊಂದು ಇದರಲ್ಲಿ ಕೊನೆಯದಾಗಿ ಡಿ ಬ್ರಾಗ್ಲಿಸ್ ರಿಲೇಶನ್ಶಿಪ್ ಅಥವಾ ಡಿ ಬ್ರಾಗ್ಲಿ ಸಂಬಂಧ. ಇಲ್ಲಿ ನೀವು ಬೋರ್ನ ಮಾದರಿ, ಅಟಾಮಿಕ್ ಮಾದರಿ, ಅವನ ಪ್ರಯೋಗಗಳು ಇದನ್ನೆಲ್ಲ ನೋಡಿ ಆಗಿದೆ ಅಲ್ವಾ. ಅದರಲ್ಲಿ ನಾನೊಂದು ಸೆಂಟೆನ್ಸ್ ಹೇಳಿದ್ದೇನೆ, ರೋಹಿತದಲ್ಲಿ ಅನೇಕ ವಿಭಜನೆ ಆದಂತಹ ರೇಖೆಗಳ ಬಗ್ಗೆ ಅವನಿಗೆ ವಿವರಿಸಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ದೇನೆ. ಅಂದ್ರೆ ಕಾಂತೀಯ ಮತ್ತು ವಿದ್ಯುತ್ ಕ್ಷೇತ್ರಗಳಲ್ಲಿ ರೋಹಿತದ ರೇಖೆಗಳು ಅಲ್ಲಿ ಸ್ಪೆಕ್ಟ್ರಲ್ ಲೈನ್ಸ್, ತುಂಬಾ ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಆಗಿದೆ, ಅದನ್ನು ಅವನಿಗೆ ವಿವರಿಸಲಿಕ್ಕೆ ಆಗ್ಲಿಲ್ಲ ಹೇಳುವಂಥದ್ದನ್ನು ನಾನಲ್ಲಿ ಹೇಳಿದ್ದೇನೆ. ಅದಕ್ಕೆ ಸಂಬಂಧಿಸಿದಂತೆ ಡಿ ಬ್ರಾಗ್ಲಿ ಅವರು ಮತ್ತಷ್ಟು ಎಕ್ಸ್ಪ್ಲನೇಷನ್ ಅನ್ನು ಕೊಟ್ರು, ಮತ್ತಷ್ಟು ವಿವರಣೆಗಳನ್ನು ಅವರು ಮಾಡಿದಾಗ ಏನ್ ಬಂತು, ಒಂದು ವಸ್ತುವಿನ ಅಥವಾ ಮ್ಯಾಟರಿನ ದ್ವಂದ್ವ ವರ್ತನೆಯ ವಿಶ್ಲೇಷಣೆ ಇವರ ಕೊಡುಗೆ. ದ್ವಂದ್ವ ವರ್ತನೆ ಅಂದ್ರೆ ಏನು, ಡ್ಯುಯಲ್ ಬಿಹೇವಿಯರ್ ಆಫ್ ಮ್ಯಾಟರ್ ಅನ್ನು ಇವರು ಹೇಳಿದ್ದು. ವಸ್ತು ಅಥವಾ ದ್ರವ್ಯದ್ದು ದ್ವಂದ್ವ ವರ್ತನೆ ಇದೆ, ಯಾವುದೇ ಕಣಗಳು 2 ರೀತಿಯಲ್ಲಿ ಅದು ವರ್ತಿಸ್ತದೆ ಅಂತ ಹೇಳಿದ್ದಾನೆ. ಕಣಗಳು ಮತ್ತು ವೇವ್ಸ್, ಕಣಗಳು ಮತ್ತು ಅಲೆಗಳ ರೂಪದಲ್ಲಿ ಅದು ವರ್ತಿಸ್ತದೆ ಅಂತ ಹೇಳಿದ್ದಾನೆ. ಓಕೆ, ಅದನ್ನು ಇವನು ವಿವರಿಸಿದ ಯಾರು, ಡಿ ಬ್ರಾಗ್ಲಿ. ಅದಕ್ಕೆ ಸಂಬಂಧಪಟ್ಟಂತಹ ಸೂತ್ರವನ್ನು ಇವನು ಕೊಟ್ಟಿದ್ದಾನೆ. Bohr failed to explain many concepts related to spectrum of different atoms and splitting of spectral lines in magnetic and electric fields. So, to overcome the shortcomings of Bohr's atomic model, attempts were made by de Broglie to develop a more general model for atoms. One of those developments which contributed significantly in the formulation was the analysis of dual behavior of matter. ದ್ವಂದ್ವ ವರ್ತನೆ ಯಾವುದು ಹೇಗೆ ನೋಡುವ. ಏನು ಹೇಳಿದ್ರಿ ಇವರು, ವಾಟ್ ಇಸ್ ಹಿಸ್ ಎಕ್ಸ್ಪ್ಲನೇಷನ್?
De Broglie proposed that as light exhibits both wave-like and particle-like properties, matter also exhibits wave-like and particle-like properties. So, the splitting of spectral lines anta vivarane kottadu. This nature was described as dual behavior of matter. Idu kelbodu. Who explained ಡ್ಯುಯಲ್ ಬಿಹೇವಿಯರ್ ಆಫ್ ಮ್ಯಾಟರ್ ಅಂತ ಕೇಳ್ಬೋದು. ಯಾರು ವಸ್ತುವಿನ ದ್ವಂದ್ವ ವರ್ತನೆಯನ್ನು ವಿವರಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಮಲ್ಟಿಪಲ್ ಚಾಯ್ಸಿಗೆ ಕೇಳ್ಬೋದು. ಡಿ ಬ್ರಾಗ್ಲಿ. ಓಕೆ, ಇವರು ಡಿ ಬ್ರಾಗ್ಲಿ ಇವರ ಎಕ್ಸ್ಪ್ಲನೇಷನ್ ನ ಪ್ರಕಾರ ಏನಿದೆ, ಏನು ವಿವರಣೆ ಕೊಟ್ಟರು ಅಂದ್ರೆ ತರಂಗಾಂತರ ಮತ್ತು ವಸ್ತುವಿನ ಸಂವೇಗದ ನಡುವಿನ ಸಂಬಂಧವನ್ನು ಇವರು ಹೇಳಿದ್ರು. He derived a relationship between wavelength and momentum of matter. ಈ ಸಂಬಂಧವನ್ನು ಯಾವುದು, ಈ ರಿಲೇಶನ್ಶಿಪ್ ಬಿಟ್ವೀನ್ ವೇವ್ಲೆಂತ್ ಅಂಡ್ ಮೊಮೆಂಟಮ್ ಆಫ್ ಮ್ಯಾಟರ್ ಅನ್ನು ಕಂಡು ಹುಡುಕಿದ್ರಲ್ಲ, ಇದನ್ನು ಡಿ ಬ್ರಾಗ್ಲಿ ರಿಲೇಶನ್ಶಿಪ್ ಅಂತ ಕರೆಯುವುದು. ವಾಟ್ ಈಸ್ ಡಿ ಬ್ರಾಗ್ಲಿ ರಿಲೇಶನ್ಶಿಪ್ ಅಂತ ಕೇಳಿದ್ರೆ ಆಗ ನೀವು ಬರಿಬೇಕಾದದ್ದು, ರಿಲೇಶನ್ಶಿಪ್ ಬಿಟ್ವೀನ್ ವೇವ್ಲೆಂತ್ ಅಂಡ್ ಮೊಮೆಂಟಮ್ ಆಫ್ ಮ್ಯಾಟರ್ ಈಸ್ ಕಾಲ್ಡ್ ಡಿ ಬ್ರಾಗ್ಲಿ ರಿಲೇಶನ್ಶಿಪ್. ಓಕೆ, ಇಲ್ಲಿ ಇವರೊಂದು ಸಮೀಕರಣವನ್ನು ಡಿರೈವ್ ಮಾಡಿದ್ರು. ಡಿರೈವೇಶನ್ ಆಫ್ ಡಿ ಬ್ರಾಗ್ಲಿ ರಿಲೇಶನ್ಶಿಪ್, ಇದನ್ನು ನೋಡುವ ಸ್ವಲ್ಪ. ಏನ್ ಹೇಳಿದ್ರು ಇಲ್ಲಿ, ಐನ್ಸ್ಟೈನಿನ ಸಮೀಕರಣವನ್ನು ಇವ್ರು ಫಸ್ಟ್ ತಗೊಂಡ್ರು. ಕಣದ ಸ್ವರೂಪವನ್ನು ವಿವರಿಸಲಿಕ್ಕೆ ಐನ್ಸ್ಟೈನ್ ಅವರು ಒಂದು ಸಮೀಕರಣ ಕೊಟ್ರು ಅಲ್ವಾ. ಕನ್ಸಿಡರಿಂಗ್ ದ ಪಾರ್ಟಿಕಲ್ ನೇಚರ್, ಐನ್ಸ್ಟೈನ್ಸ್ ಈಕ್ವೇಶನ್ E = mc². ಓಕೆ, ಇಲ್ಲಿ ಇ ಅಂದ್ರೆ ಎನರ್ಜಿ, ಎಂ ಅಂದ್ರೆ ಮಾಸ್ ದ್ರವ್ಯರಾಶಿ, ಸಿ ಅಂದ್ರೆ ಬೆಳಕಿನ ವೇಗ ಸ್ಪೀಡ್ ಆಫ್ ಲೈಟ್ ಆರ್ ವೆಲಾಸಿಟಿ ಆಫ್ ಲೈಟ್. ಓಕೆ, ಈ ತರಂಗ ಸ್ವರೂಪವನ್ನು ಪರಿಗಣಿಸಿ ಪ್ಲಾಂಕ್ ಒಂದು ಸಮೀಕರಣ ಕೊಟ್ಟಿದ್ದಾನೆ. ಅವನೇನು ಹೇಳಿದ್ದಾನೆ, ಕನ್ಸಿಡರಿಂಗ್ ದ ವೇವ್ ನೇಚರ್, ಪ್ಲಾಂಕ್ಸ್ ಈಕ್ವೇಶನ್ ಗಿವನ್ ಆಸ್ E = hv. ನೋಡಿದ್ದೇವೆ ನಾವು, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೇವೆ. E = hv ಅಂದ್ರೆ ಇಲ್ಲಿ ಎಚ್ ಅಂದ್ರೆ ಪ್ಲಾಂಕನ ಸ್ಥಿರಾಂಕ ಅಥವಾ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ವಿ ಅಂದ್ರೆ ಫ್ರೀಕ್ವೆನ್ಸಿ ಅಂತ ನೋಡಿದ್ದೇವೆ, ಆವರ್ತನ ಅಥವಾ ಫ್ರೀಕ್ವೆನ್ಸಿ. ವಿ ಅನ್ನೇ ಅದು ಆಕ್ಚುಲಿ ಎನ್ ಯು, ನಾವು ಅದನ್ನು ಹೇಳುವಂಥದ್ದು ನ್ಯೂ ಹೇಳುವುದಿಲ್ಲ, ಅದು ವಿ ಅಂತ ಸಂಕೇತವನ್ನು ಕೊಟ್ಟಿದ್ದೇವೆ. ಇದನ್ನೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿಗ ಎರಡು ಸಮೀಕರಣ ತಕೊಂಡ ಯಾರು, ಡಿ ಬ್ರಾಗ್ಲಿ took two equations. One is Einstein's equation E = mc² and another one is E = hv, ಪ್ಲಾಂಕನ ಈಕ್ವೇಶನ್ ತಗೊಂಡದ್ದು. ಎರಡು ಈಕ್ವೇಶನ್ ಅನ್ನು ತಗೊಂಡು ಅವನು 1 ಮತ್ತು 2ರಿಂದ ಒಂದು ಡಿರೈವ್ ಮಾಡಿದ. ಏನು, mc², ಹಾಗಾದ್ರೆ hv = mc². ಯಾಕೆ ಇಲ್ಲಿ E = hv, E = mc² ಇದೆ ಅಲ್ವಾ. ಹಾಗಾಗಿ E ಏನಾಯ್ತು, mc² = hv. ಓಕೆ, ಇದನ್ನು ತಕ್ಕೊಂಡ ನಂತರ ಇವನೇನು ಮಾಡಿದ, ಆವರ್ತನವನ್ನು ತಕ್ಕೊಂಡು ಆವರ್ತನವನ್ನು ತರಂಗಾಂತರ ಲಾಂಬ್ಡಕ್ಕೆ ಅನ್ವಯಿಸಿಕೊಂಡು ಬರ್ದ. ಫ್ರೀಕ್ವೆನ್ಸಿ ವಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಲಾಂಬ್ಡಾ ಆಸ್ ವಿ = c/λ ಅಂತ ಕೊಟ್ಟ. ಅಂದ್ರೆ ಇಲ್ಲಿ ಸಾಮಾನ್ಯ ಕಣಕ್ಕೆ ಈ ಬೆಳಕಿನ ವೇಗ ಸಿ ಅನ್ನು, ಅದು ಕೂಡ ಅದರ ಹಾಗೆ ವರ್ತಿಸ್ತದೆ ಅಂತ ಆಯ್ತಲ್ಲ. ಹಾಗಾಗಿ ಅದನ್ನು ವಿ ಅನ್ನು ಬದಲಾಯಿಸಬಹುದು ಅಂತ ಕೊಟ್ಟು ಸಮೀಕರಣವನ್ನು ಈ ರೀತಿ ಕೊಟ್ಟ. ಫಾರ್ ಎ ಜನರಲ್ ಪಾರ್ಟಿಕಲ್, ಒಂದು ಮ್ಯಾಟರಿಗೆ ಸಿ ಕ್ಯಾನ್ ಬಿ ರೀಪ್ಲೇಸ್ಡ್ ವಿತ್ ದ ವೆಲಾಸಿಟಿ ಆಫ್ ಆಬ್ಜೆಕ್ಟ್ ವಿ ಅಂತ ಹಾಕಿದ. ರೈಟ್, ಹೆನ್ಸ್ ಅಂದ್ರೆ ಇಲ್ಲಿ ಸಿ ಅಂದ್ರೆ ಅದು ಬೆಳಕಿನ ವೇಗ, ಅದೇ ತರ ಇಲ್ಲಿ ಮ್ಯಾಟರಿಗೂ ವಿ ಅಂತ ಕೊಡ್ಬಹುದು. ಓಕೆ, ಸಿ ಯ ಬದಲು ನಾವು ವಿ ಅಂತ ತಗೊಳ್ಳುವ. ಸಿ ಆಲ್ರೆಡಿ ಅದು ಯಾವುದಕ್ಕೆ, ಬೆಳಕಿನ ವೇಗಕ್ಕೆ. ಇಟ್ಸ್ ಗಿವನ್ ಟು ದ ಸ್ಪೀಡ್ ಆಫ್ ದ ಲೈಟ್. ಓಕೆ, ಸೊ he said the velocity of matter can be denoted by v. Okay, hence equation 3 can also be given as mv = hv/λ. mv = hv/λ ಅಂತ ಹಾಕಿದ. ಅಲ್ಲಿ v ಯ ಬದಲು mv ಅಂತ ತಕೊಂಡದ್ದು. ಓಕೆ, ಸಾರಿ, ಸಿ ಯ ಬದಲು mv ಅಂತ ತಕೊಂಡದ್ದು, hv/λ. ಈಗ ಇಲ್ಲಿ ಡಿ ಬ್ರಾಗ್ಲಿಯ ಸಂಬಂಧ ಏನಾಯ್ತು, ಯಾವ ರೀತಿ ಕೊಟ್ಟ, λ = h/mv. h/mv, m ಅಂದ್ರೆ ಏನಿಲ್ಲಿ ಮಾಸ್ ಆಫ್ ದ ಮ್ಯಾಟರ್, ವಿ ಅಂದ್ರೆ ಅದರ ಆವರ್ತನ, ಇಲ್ಲಿ h ಪ್ಲಾಂಕನ ಸ್ಥಿರಾಂಕ, ಲಾಂಬ್ಡಾ ತರಂಗ ದೂರ. ಈ ತರದಲ್ಲಿ ಒಂದು
ಸಂಬಂಧವನ್ನು ಕೊಟ್ಟ. ಇದನ್ನೇ ಡಿ ಬ್ರಾಗ್ಲಿ ಸಂಬಂಧ ಅಥವಾ ಡಿ ಬ್ರಾಗ್ಲಿ ಈಕ್ವೇಶನ್ ಅಂತ ಕೇಳುದು. ಇದು ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ಗೆ ಕೇಳಬಹುದಾದದ್ದು. ಓಕೆ, ಈ ಮೇಲಿನ ಸಮೀಕರಣವನ್ನು ಡಿ ಬ್ರಾಗ್ಲಿ ಸಂಬಂಧ ಅಂತ ಕರೀತಾರೆ. ಯಾವುದು? ಲ್ಯಾಂಬ್ಡಾ ಈಕ್ವಲ್ಸ್ ಟು h/mv. ದಿಸ್ ಇಸ್ ಕಾಲ್ಡ್ ಆಸ್ ಅಂತ ಕೊಟ್ಟು ಕೂಡ ನಿಮಗೆ ಕೊಡಬಹುದು. ಅಲ್ಲಿ ಡಿ ಬ್ರಾಗ್ಲಿ ರಿಲೇಷನ್ ಅಥವಾ ರಿಲೇಶನ್ಶಿಪ್ ಅಥವಾ ಡಿ ಬ್ರಾಗ್ಲಿ ಸಂಬಂಧ ಅಂತ ಬರಿಬೇಕು. ಮತ್ತು ತರಂಗಾಂತರ ಲಾಂಬ್ಡಾವನ್ನು ಇಲ್ಲಿ ಹೀಗೆ ಕೊಟ್ಟು ಇಲ್ಲಿ ಲಾಂಬ್ಡಾವನ್ನು ಏನು ಅಂತ ತಗೊಳ್ಬಹುದು ಅಂತ ಕೇಳಬಹುದು. ಅಂತ ಸಂದರ್ಭದಲ್ಲಿ ನೀವು ಬರೇ ಲಾಂಬ್ಡಾ ಅಂತ ಬರೆಯುವುದಲ್ಲ, ಲಾಂಬ್ಡಾವನ್ನು ಡಿ ಬ್ರಾಗ್ಲಿ ತರಂಗಾಂತರ ಅಂತ ತಗೊಳ್ತಾರೆ ಅಂತ ಬರಿಬೇಕು. ಸಮೀಕರಣವನ್ನು ಕೊಟ್ಟು ಹಿಯರ್ ಕೊಟ್ಟು ಲಾಂಬ್ಡಾ ಚಿಹ್ನೆಯನ್ನು ಅವರು ಹಾಕಿ ಈಸ್ ಕಾಲ್ಡ್ ಅಂತ ಅಷ್ಟೇ ಕೊಡ್ಬೋದು. ಕೆಳಗಡೆಗೆ ಆಪ್ಷನ್ಸ್ ಲಾಂಬ್ಡಾ, ಅನಂತರ ಯಾವುದು ವೇವ್ ಲೆಂತ್ ಲಾಂಬ್ಡಾ, ಈ ತರದಲ್ಲಿ ಡಿ ಬ್ರಾಗ್ಲಿ ವೇವ್ ಲೆಂತ್, ಈ ತರದಲ್ಲೆಲ್ಲ ನಿಮಗೆ ಆಪ್ಷನ್ಸ್ ಕೊಡ್ಬೋದು. ನಿಮ್ಮ ಆನ್ಸರ್ ಏನಾಗಬೇಕು? ಡಿ ಬ್ರಾಗ್ಲಿ ವೇವ್ ಲೆಂತ್ ಅಥವಾ ಡಿ ಬ್ರಾಗ್ಲಿ ತರಂಗಾಂತರ ಅಂತ ನಿಮ್ಮ ಆನ್ಸರ್ ಆಗ್ಬೇಕು. ಕ್ವಶನ್ಸ್ ಅನ್ನು ಹೇಗೆಲ್ಲ ಕೊಡ್ಬೋದು ಅಂತ ನೋಡ್ಕೊಳ್ಳಿ. ಓಕೆ, ಇಲ್ಲಿ ಇಲೆಕ್ಟ್ರಾನ್ಗಳ ಕಿರಣಗಳ ವರ್ತನೆ ಡಿ ಬ್ರಾಗ್ಲಿ ಸಂಬಂಧವನ್ನು ವಿವರಿಸ್ತದೆ. ಯಾಕಂದ್ರೆ ವಿವರ್ತನೆ ಅಲೆಗಳ ಗುಣಲಕ್ಷಣ ಅಲ್ವಾ. ಇನ್ ದಿಸ್ ಈಕ್ವೇಶನ್ ಡಿ ಬ್ರಾಗ್ಲಿ, ದಿಸ್ ಇಸ್ ಕಾಲ್ಡ್ ಡಿ ಬ್ರಾಗ್ಲಿ ರಿಲೇಶನ್ಶಿಪ್. lambda equals to h/mv is called de Broglie relationship or relation, and the wavelength lambda here is called de Broglie wavelength. The diffraction of electron beams describes the de Broglie relation because diffraction is one of the property of waves alva. ಎರಡು ಅಂದ್ರೆ ಇಲ್ಲಿ ಹಾಗಾದ್ರೆ ಡಿ ಬ್ರಾಗ್ಲಿ ಮಾಡಿದ್ದೇನು? ಎರಡು ಬೇರೆ ಬೇರೆ ಸಿದ್ಧಾಂತಗಳನ್ನು ಸಂಯೋಜಿಸಿದಾಗ, ಅಂದ್ರೆ ಐನ್ಸ್ಟೈನ್ ಮತ್ತು ಪ್ಲಾಂಕನ ಸಿದ್ಧಾಂತಗಳನ್ನು ಅವನು ಕಂಬೈನ್ ಮಾಡಿದಾಗ ಅವನಿಗೆ ಏನ್ ಸಿಕ್ಕಿತು? ಕಣಗಳ ವೇಗ, ಅಂದ್ರೆ ಮ್ಯಾಟರಿನ ಕಣಗಳ ವೇಗವನ್ನು ಹೇಗೆ ಲೆಕ್ಕಾಚಾರ ಮಾಡಬಹುದು ಹೇಳುವಂಥದ್ದು ಸಿಕ್ಕಿತು. ಅಂದ್ರೆ ದ್ರವ್ಯರಾಶಿ ಎಂ ಹೊಂದಿರುವಂತಹ ಕಣ ವಿ ವೇಗವೊಂದೊಂದಿಗೆ ಚಲಿಸ್ತದೆ. ಹಾಗಾಗಿ ಆ ಕಣಕ್ಕೆ ಸಮೀಕರಣ ಲ್ಯಾಂಬ್ಡಾ ಈಕ್ವಲ್ಸ್ ಟು h/mv ಅಂತ ಅವನು ಕೊಟ್ಟ. The derivation of de Broglie equation indicates how two different theories, when combined, can yield the velocity of the moving particle. Moving particle ಯಾವುದ್ರದ್ದು? ಮ್ಯಾಟರ್ ಇನದ್ದು. A particle of mass m moves with velocity v. So de Broglie relationship or de Broglie equation for such a particle would be lambda equals to h/mv. ಎಷ್ಟು ಚಂದದ ಒಂದು ಎಕ್ಸ್ಪ್ಲನೇಷನ್ ನೋಡಿ ಅವರದಲ್ವಾ. ತುಂಬಾ ಕೆಲಸ ಮಾಡಿದ್ದಾರೆ, ಇದಕ್ಕೆಲ್ಲ ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿಯೇ ನಿಮಗೆ ಪರೀಕ್ಷೆಗಳಲ್ಲಿ ಅಷ್ಟೂ ಇಂಪಾರ್ಟೆಂಟ್ ಆಗಿ ಪ್ರಶ್ನೆಗಳನ್ನು ಕೇಳೋದು ಕೂಡ. ಓಕೆ, ಚೆನ್ನಾಗಿ ಓದ್ಕೊಳ್ಳಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ನಿಮಗೆ ಎಲ್ಲಿ ಯಾವುದು ಡೌಟ್ ಇದೆ ಅದನ್ನು ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನನಗೆ ನಿಮಗೆ ಎಷ್ಟು ವಿವರಣೆಗಳು ಬೇಕಾಗ್ತದೆ ಹೇಳುವಂಥದ್ದು ಅಷ್ಟೊಂದು ಕಲ್ಪನೆಗಳು ಖಂಡಿತವಾಗಿ ಇಲ್ಲ. ಯಾಕಂದ್ರೆ ನೀವು ತುಂಬಾ ಹೈಯರ್ ಲೆವೆಲ್ ಅಲ್ಲಿ ತುಂಬಾ ಹೆಚ್ಚಿನ ಓದುವಿಕೆ ನಿಮಗೆ ಆಲ್ರೆಡಿ ಆಗಿದೆ. ಅದರಲ್ಲಿ ನಿಮಗೆ ಏನಾದ್ರೂ ಡೌಟ್ಗಳಿದ್ರೆ ಖಂಡಿತವಾಗಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನನ್ನ ಪಾಠದಲ್ಲಿ ನಿಮಗೆ ಏನು ಬೇಕಿನ್ನು, ಏನು ಕಡಿಮೆ ಆಯ್ತು ಖಂಡಿತವಾಗಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಒತ್ತಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ಲರೂ ಓದ್ಕೊಂಡು ಕಲೀಲಿ. ಓಕೆ, ಥ್ಯಾಂಕ್ ಯು.